ಬಾವಂತ ಕರೀರಿ. ಲೇ ಅವಳಂಗೆಲ್ಲ ಕರೆಯಲ್ಲ ಬಿಡ್ಲ. ಬಾವಾ ಬಾವಾ ಊಟ ಮಾಡಿ. ನಿಜವಾಗ್ಲೂ ಬಾವ ಅಂದ ಕೊಕ್ಕೋ. ತೆಪ್ಪಾಯ್ತು ಕೊಕ್ಕೋ ಅಂತ ಕರಿಬಾರ್ದಲ್ವೇ? ಖುಷಿ ಆಯ್ತು ನೀನ್ ನನ್ನ ಬಾವ ಅಂತ ಕರೆದಿತ್ತು. ಸರಿ ಊಟ ಮಾಡಿ. ತವ ನಾನು ಒಳಗ್ ಬರಾಕಿಲ್ಲ. ಆಯ್ಸಿದಾಗೆ ನಂಗೆ ಬಲ್ವಂತ ಮಾಡ್ಬೇಡ. ಸರಿ ಆಗಿ. ಅಜಯ್ ಅತ್ತೆ ಹೇಳಿದ್ಲು ಅಂತ ನೀ ಮನೆಗ್ ಬರಕ್ಕಿಲ್ವಾ? ಅಜ್ಜಿ ನಾನು ಖಂಡಿತವಾಗ್ಲೂ ಆ ಮನೆಗೆ ಬರ್ತೀನಿ. ಆದ್ರೆ ಆ ಮನೆಗೆ ಬರಬೇಡ ಅಂತ ಹೇಳಿದ್ ನಿಮ್ ಮಗಳೇ ಬಂದು ಆ ಮನೆಗೆ ಬಾ ಅಂತ ಕರೆದ್ರೆ ಮಾತ್ರ. ಸ್ನೇಹ ಚೋನವೇ ಪುಟ್ಟಕ್ಕ ನೀ ಸುಮ್ಕಿರು. ನನ್ನ ಮೊಮ್ಮಗಳು ಸರಿಯಾಗೇ ಹೇಳ್ತಾವಳೆ. ಲೆಕ್ಕಂಟಿ ಬಂಗಾರು ಆಚೆ ಅವಳೆ, ಕರ್ಕಂಬ. ಬಂಗಾರಮ್ಮನವರು ಆಚೆ ಅವ್ರ? ನಾನು ಕರ್ಕೊಬತ್ತೀನಿ. ಬ್ಯಾಡ ಬ್ಯಾಡ, ಕಂಟಿ ಹೋಯ್ತಾನೆ, ಹೋಗ್ಲಾ? ಅಜಯ್ ಅದು ಅವ್ವ ಮಗನ್ ಮಧ್ಯೆ ಇದೆಲ್ಲ ಯಾವ್ದ್ಲಾ ಕೂಸೆ? ಹೋಗ್ ಕರ್ಕಂಬ. ಮಗ ಕರೆದ್ರೆ ಬದ್ದೆ ಇರ್ತಾಳ? ಹೋಗು ಕರ್ಕಂಬ. ಬನ್ನಿ ಅಮ್ಮರೇ, ಕೂತ್ಕೊಳ್ಳಿ. ಪುಟ್ಟಕ್ಕ ಹೇಳವ. ಬಂಗಾರು, ನೀನು ಜೊತೆಗಿದ್ರೆ ಸರಿ ಅನ್ನಿಸ್ತು. ನೀನೇ ಒಂದ್ ಮಾತ್ ಕರಿ. ನಾನ್ ಕರೆಯೋದು ದೊಡ್ಡ ವಿಷಯ ಏನಲ್ಲವ. ಆದ್ರೆ ಈ ಮನೆಯಾಗೆ ನನ್ ಮ್ಯಾಕೆ ಕ್ವಾಪ ಮಾಡ್ಕೊಳಕ್ಕೆ ಅವ್ರವ್ರದೇ ಆದ ಕಾರಣಗಳಿವೆ. ನಾನ್ ಕರೆದ್ರು ಅವ್ರ ಬ್ಯಾಸ ಜಾಸ್ತಿ ಆಯ್ತದೆ ಹೊರ್ತು ಸಮಾಧಾನ ಅಂತೂ ಆಗಾಕಿಲ್ಲ. ನೀವೇನೆಲ್ಲ ಮಾಡಿದೀರಾ ಅಂತ ಗೊತ್ತಿದ್ರು ನಮ್ಮ ಅವ್ವ ನಿಮ್ನ ಮನೆ ಒಳಗ್ ಬನ್ನಿ ಅಂತ ಕರ್ತಿದ್ದಾರೆ. ನಿಮ್ಗೆ ಅದ್ರಲ್ಲೇ ಅರ್ಥ ಆಗ್ಬೇಕಲ್ವಾ? ಎಷ್ಟೇ ಕೋಪ ಇದ್ರು, ಶತ್ರುನೇ ಆದ್ರೂ ನಮ್ಮ ಮನೆಗ್ ಬಂದವ್ರನ್ನ ನಾವು ನೋಯಿಸೋ ಕೆಲಸ ಮಾಡಲ್ಲ. ಪುಟ್ಟಕ್ಕ, ಈಗಾಗ್ಲೇ ಅವ್ವ ಎಲ್ಲ ಹೇಳಿರ್ತಾಳೆ, ನಮ್ಮ ಮನೆಯಾಗೆ ಗೌರಿ ಹಬ್ಬ ಮಾಡ್ಬೇಕು ಅನ್ನೋದು ಅವಳ ಆಸೆ. ಅದಕ್ಕೆ ನೀವೆಲ್ರು ನಮ್ಮ ಮನೆಗೆ ಬರ್ಬೇಕು. ಇನ್ನೇನವ್ವ, ನನ್ ಮಗಳು ಕರ್ದಾಯ್ತಲ್ಲ. ಅಲ್ರವ, ಮನೆಯನ್ನ ಸೂತ್ಕ ತುಂಬ್ಕೊಂಡಿದ್ದಂಗೆ ಐತೆ. ಇದ್ರಾಗೆ ಹಬ್ಬ ಮಾಡೋ ಮನಸ್ಥಿತಿ ಯಾರಿಗೂ ಇಲ್ಲ. ಅರ್ಥ ಆಗ್ತದೆ. ಒಂದಂತೂ ಹೇಳ್ತೀವಿ, ಆ ದ್ಯಾವ್ರು ಕಾಲನೂ ಬದಲಾಯಿಸ್ತಾನೆ, ಮನ್ಸು ಬದಲಾಯಿಸ್ತಾನೆ. ಎಲ್ಲ ಬದಲಾಗ್ತಿದ ಹಾಗೆ ನಮ್ ಮನ್ಸು ಹಂಗೆ ಇರಕ್ ಆಯ್ತದ? ಅದು ಬದಲಾಗ್ತದೆ. ಈಗೇನು ನಿಮ್ ಪ್ರಕಾರ ಇದಕ್ಕೆಲ್ಲ ಕಾರಣ ನನ್ನ ಮಗಳು ಅಲ್ವೇ? ನಾನು 100 ಹುಣ್ಣಿಮೆ 100 ಅಮಾವಾಸ್ಯೆ ಕಂಡವಳು. ಆ ದ್ಯಾವ್ರು ನಾಲ್ಗೆ ಮ್ಯಾಕೆ ಅವನೇ ಅಂತ ಬದುಕೋಳು. ನಾನು ಹೇಳ್ತೀವ್ನಿ, ಇದನ್ನ ನನ್ನ ಮಗಳು ಮಾಡಿಲ್ಲ. ಅದಕ್ಕೆ ಅಂತ ಈಗ ಇದನ್ನ ನಿಮ್ ತಾವ ವಾದ ಮಾಡಕ್ಕೂ ಬಂದಿಲ್ಲ. ಆದಷ್ಟು ಬೇಗನೆ ಸತ್ಯ ಯೋನು ಅಂತ ಗೊತ್ತಾಯ್ತದೆ. ಒಳಗ್ ಬರ್ಬೋದಾ?
ಹೌದಪ್ಪ ಹೌದು, ನಾವಿಲ್ಲಿಗೆ ಬಂದಿದ್ ತಪ್ಪೆಯ. ಆದ್ರೆ ನೀನ್ ನೀಟ್ ಓದ್ಕೊಂಡು ಅಪರಾಧಿಗೂ ಆರೋಪಿಗೂ ವ್ಯತ್ಯಾಸ ಗೊತ್ತಿಲ್ವಾ? ನೀನ್ ಯಾವ ಕಾಲೇನಾಗ ಓದಿದ್ಯಾ ಪೊಲೀಸಪ್ಪ? ಏನೋ ನಿನ್ ಬಾಳು, ಹೆಂಡತಿ ಜೊತೆನೂ ಬಂದು ಕಂಪ್ಲೇಂಟ್ ಕೊಡ್ತೀಯ, ಅಜ್ಜಿ ಅವ್ವ ಅಂತ ಇವರಿಂದನೂ ಓಡಾಡ್ತೀಯ. ಹೊರ ಕರ್ಕೊಂಡೋಗೋರ್ನ ವಿಚಾರಣೆ ಮಾಡಿ ಕಳಿಸ್ತೀನಿ ನಿಮ್ಮ ಅವ್ವನ್ನ. ರೀ ಜಗಣಿ, ಹೊರ ಕಳಿಸ್ರಿ ಅವ್ರನ್ನ. ಇಲ್ಲಿ ಯಾರೂ ಆಚೆ ಹೋಗೋ ಅವಶ್ಯಕತೆ ಇಲ್ಲ. ಸಖತ್ ಫಾಸ್ಟ್ ಇದ್ರಿ ನೀವು. ಆದ್ರೆ ನಾವ್ ಇವ್ರನ್ನ ಅರೆಸ್ಟ್ ಮಾಡ್ಲೇ ಇಲ್ವಲ್ಲ, ವಿಚಾರಣೆಗೆ ಅಂತ ಕರ್ಕೊಂಡ್ ಬಂದಿದ್ದೀವಿ ಅಷ್ಟೇ. ಹಾಗಾದ್ರೆ ನೀವು ವಿಚಾರಣೆ ಶುರು ಮಾಡಿ. ನೀವು ಆಚೆ ಹೋದ್ರೆ ಅದರ ಅವಶ್ಯಕತೆ ಇಲ್ಲ ಇನ್ಸ್ಪೆಕ್ಟರ್. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಗೆ ನಾವು ಸಾಕ್ಷಿಯಾಗಿರಬಹುದು. ಅತಿಯಾದ ದುಃಖ ಸಂತೋಷ ಆದಾಗ ಸ್ಟ್ರೆಸ್ ತಡೆಯಕ್ಕಾಗದೆ ಮೂರ್ಛೆ ಬಿದ್ದು ಹೋಗ್ತಾರೆ. ಅದು ಹೃದಯದ ಮೇಲೆ ಪ್ರಭಾವ ಬೀರುತ್ತೆ. ಇಂಥ ಪೇಷಂಟ್ಸ್ಗೆ ಶಾಕಿಂಗ್ ವಿಚಾರನ ನೀವು ಇಮಿಡಿಯೇಟ್ ಆಗಿ ಹೇಳಿದ್ರೆ ಪ್ರಾಣ ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ಅವ ಆನವ ಅಕ್ಕ ನಿಧಾನವ. ಒಳ್ಳೆ ಹೊತ್ನಾಗೆ ಬಂದಿವ್ನಿ. ಲೇ ನನ್ ಸೌತಿ, ಹಿಂಗೆ ಅರ್ಚ್ಕೊಂಡ್ ಒಂದಿನ ಎದೆ ಹಿಡ್ಕೊಂಡು ಮ್ಯಾಕೆ ಹೋಗ್ಬಿಡ್ತೀವೋ ಏನೋ. ನಾನ್ ಬರೋ ಗಂಟ ಉಸಿರನ್ನ ಭದ್ರವಾಗಿಟ್ಕ. ಬಂಗಾರಮ್ಮನವ್ರೆ, ನೀವು ಪುಟ್ಟಕ್ಕಂಗೆ ಸಾಲ ಕೊಟ್ಟಿದ್ರಿ ಅಲ್ವಾ? ಮೊದಲು ಬಡ್ಡಿ ಬೇಡ ಅಂತ ಹೇಳಿ ಆಮೇಲೆ ಮತ್ತೆ ವಸೂಲ್ ಮಾಡಿದ್ರಂತೆ. ನಿಮ್ಮ ಮಗ ನಿಮ್ಗೆ ಇಷ್ಟ ಇಲ್ದೇನೆ ಪುಟ್ಟಕ್ಕನ ಮಗಳನ್ನ ಮದುವೆ ಆದ. ನಿಮ್ಮ ಸೊಸೆ ನೀವು ತಗೋತಾ ಇರೋ ಬಡ್ಡಿ ದುಡ್ಡಿಗೆ ಅಡ್ಡಿ ಹಾಕಿದ್ರಂತೆ, ಹೌದಾ? ನಿಮ್ಮ ಮಗಂಗೆ ಓದಕ್ ಬರಲ್ಲ ಅಂತ ಹೇಳಿ ನಿಮ್ಮ ಸೊಸೆ ಬ್ಯಾಂಕಲ್ಲಿ ಅವನಿಗೆ ಹೊಡೆದು ಅವಮಾನ ಮಾಡಿದ ಸುದ್ದಿ ಎಲ್ಲ ಕಡೆ ಹರಡಿತ್ತು. ಆ ವಿಷಯವಾಗಿ ನಿಮಗೆ ಪಂಚಾಯತ್ ಎಲೆಕ್ಷನ್ನಲ್ಲಿ ಟಿಕೆಟು ಕೊಡಲಿಲ್ಲ ಅಂತ ಸುದ್ದಿ ಇದೆ. ಇನ್ಸ್ಪೆಕ್ಟರ್, ನೀವು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀರೋ ಅಥವಾ ನಡೆದಿದ್ದನ್ನ ವಿವರಣೆ ಮಾಡ್ತಿದ್ದೀರೋ? ಲಾಯರ್ ಸಾಹೇಬ್ರೆ, ನಮ್ಮ ಕೆಲಸ ನಮಗೆ ಗೊತ್ತಿದೆ, ಮಾಡಕ್ ಬಿಡಿ. ದೇವಿಪುರ ಮಾದಾಪುರದಲ್ಲಿ ಪುಟ್ಟಕ್ಕಂಗೆ ಅಂತ ವೈರಿಗಳೇನು ಯಾರೂ ಇಲ್ಲ, ನಿಮ್ಮೊಬ್ಬರನ್ನ ಬಿಟ್ರೆ. ನೀವಾಗ ನೀವೇ ನಿಜ ಒಪ್ಕೊಂಡ್ಬಿಟ್ರೆ ಶಿಕ್ಷೆ ಕಮ್ಮಿ ಆಗುತ್ತೆ. ತೆಪ್ಪು ಮಾಡಿದವ್ರು ಯಾರು ಅಂತ ಕಂಡುಹಿಡಿಯೋದ್ಬಿಟ್ಟು ನೀವೇ ತೆಪ್ಪಪ್ಪಳಿ ಅಂತ ಕೇಳ್ತಿದ್ದೀರಲ್ಲ, ಇದನ್ನ ಕೇಳಕ ನಿಮ್ಗೆ ಟೇಷನ್ ಕೊಟ್ಟಿರೋದು. ಬಂಗಾರಮ್ಮನವ್ರೆ, ಬಲೆ ಇದ್ದಾನ್ರಿ ನಿಮ್ಮ ಮಗ. ಹೆಂಡತಿ ಮುಂದೆ ಒಂದು ಮಾತು, ಅಮ್ಮನ ಮುಂದೆ ಒಂದು ಮಾತು, ಚೆನ್ನಾಗಿ ಬೆಳೆಸಿದ್ದೀರಾ ನೋಡಿ. ನಮ್ಗೆ ಇಲ್ಲಿವರೆಗೆ ಸಿಕ್ಕಿರೋ ಸುಳಿವೆಲ್ಲ ನಿಮ್ಮ ಕಡೆನೇ ಕೈ ತೋರಿಸ್ತಾ ಇದೆ. ಬೆಂಕಿ ಬಿದ್ದಿದ್ದ ರಾತ್ರಿ ಯಾರಿಗೂ ಅನುಮಾನ ಬರಬಾರ್ದು ಅಂತ ನಿಮ್ಮ ಮಗ ಪುಟ್ಟಕ್ಕನ ಫ್ಯಾಮಿಲಿ ಜೊತೆಗೆ ಇದ್ದ. ಅವ್ವ, ಅಣ್ಣಯ್ಯ ಅವ್ರ ಜೊತೆ ಕುಲದೇವ್ರ ಪೂಜೆಗೆ ಹೋಗಿದ್ದಾನೆ. ಇಂಡೈರೆಕ್ಟ್ ಆಗಿ ನಿಮಗೆ ಹೆಲ್ಪ್ ಮಾಡಿದ್ದಾನೆ ಅಂತ. ಇರವ ಕಂಟಿಂಗ್ ಯಾಕೆ ಮಾಡ್ದವ್ವ, ಮನೆಗೆ ಹೋಗುಮ ಅಂದೆ. ಚಂದ್ರು, ನಾನು ಯಾರನ್ನ ನನ್ನವರು ಅಂತ ನಂಬಿದ್ನೋ ಅವರೇ ನನ್ನ ಪರವಾಗಿ ನಿಲ್ಲಿಲ್ಲ. ನನಗೋಸ್ಕರ ಅಂತ ನೀನು ಬಂದೆ, ಸ್ಯಾನೆ ಉಪಕಾರ ಆಯ್ತು. ವಿಶೋ, ಮತ್ತೆ ಇದು ನನ್ನ ಕರ್ತವ್ಯ. ಈ ಆರೋಪ ಸುಳ್ಳು ಅಂತ ನಮ್ಮೆಲ್ರಿಗೂ ಗೊತ್ತು. ಇಲ್ಲ ಚಂದ್ರು, ಎಲ್ರಿಗೂ ಗೊತ್ತಿಲ್ಲ. ಯೋಟೋ ಜನ ಇದನ್ನ ನಾನೇ ಮಾಡಿವ್ನಿ ಅಂತ ಅನ್ಕೊಂಡವ್ರೆ. ಅವ ನಾನು ಹೇಳೋದು ಸಿಕ್ಕಿ. ಯಾರು ಯೋನು ಮಾತಾಡೋದ್ ಬೇಕಾಗಿಲ್ಲ. ಅವ ನಡಿ ಒಳ್ಡುವ. ಬಂಗಾರು,
ಕ್ವಾಪ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಕಣವ. ಹೊಸಿ ಮಗನ್ ಮಾತ್ ಕೇಳು. ನಿನ್ ಮ್ಯಾಕಿನ ಅಪವಾದ ಹೋಗ್ಸಕ್ಕೋಸ್ಕರನೇ ಅವ ಹಿಂಗ್ ಮಾಡಿದ್ದು. ಇಲ್ಲ ಅವ, ನನ್ ಮಗನ್ ಬಾಯಲ್ಲಿ ಬ್ಯಾರೆ ಯಾರೋ ಮಾತಾಡಿಸ್ತವ್ರೆ. ಅವನ್ ಹಿಂಗಂತವ ನಾಟಕ ಆಡ್ತಾನೆ ಅಂತ ಅನ್ಕೊಂಡಿರ್ನಿಲ್ಲ. ಅಲ್ಲ ಕಣವ ಕಂಟಿ, ಅವ್ವ ನಿಂಗ್ ಏನು ಗೊತ್ತಿಲ್ಲ ಅವ. ಅವನಿಗ ಮೊದ್ಲಿನಂಗಿಲ್ಲ ಅವ, ಸ್ಯಾನೆ ಬದ್ಲಾಗವನೆ. ಅವನ್ಗೆ ಈಗ ನಾವ್ಯಾರು ಮುಖ್ಯ ಅಲ್ಲ ಅವ. ಆ ಹುಡುಗಿ ಒಬ್ಳೆ, ಅವಳೆ ನನ್ ಮಗನೇ ಹಿಂಗ್ ನನ್ನ ವಿರುದ್ಧ ನಿಂತಿರುವಾಗ ನನ್ ಯಾರ ಮೇಲೆ ಕೋಪ ಮಾಡ್ಕೊಂಡು ಯೋನ್ ಪ್ರಯೋಜನ ಅವ. ಆ ಹುಡುಗಿ ಬಂದ ಮ್ಯಾಕೆ ಅವನ್ಗೆ ಈ ಅವ್ವನ್ ಮ್ಯಾಕೆ ಪ್ರೀತಿ ಕಡಿಮೆ ಆಗುವಾಗೈತೆ. ಇಲ್ಲ ಕಣವ ಕಂಟಿ, ನಿನ್ ಮ್ಯಾಕ್ ಅನುಮಾನ ಪಟ್ಕೊಂಡು ದೂರ್ ಕೊಟ್ಟಿದ್ದಲ್ಲ. ನೀನ್ ಅವನ ವಹಿಸ್ಕೊಂಡ್ ಬರ್ಬೇಡವ. ಅವನ್ ಯಾಕೆ ದೂರ್ ಕೊಟ್ಟಿದ್ದು ಅಂತ ನನಗ್ ಸಂದಾಗ ಗೊತ್ತೈತೆ. ಹುಡುಗಿನ ಮೆತ್ತಕ್ಕೆ ಸರಿ ತಪ್ಪು ಮನ್ಸನ್ಗೆ ಎಲ್ಲ ಸಮಯದಾಗೂ ಮುಖ್ಯ ಆಗಕ್ಕಿಲ್ಲ, ಭಾವನೆಗಳು ಮುಖ್ಯ ಆಯ್ತದೆ. ಒಪ್ತೀನಿ. ಆದ್ರೂ ಅಕ್ಕ, ನಾನೇನಾದ್ರೂ ಬೇಕು ಅಂತ ಹೀಗೆ ಮಾಡಿದ್ನ? ನನ್ನ ಆಸೆ, ಕನಸು, ಜೀವನನೇ ಹಾಳು ಮಾಡಿ ನಾನು ಈಗಿರೋ ಪರಿಸ್ಥಿತಿ ಕಾರಣ ಆದವ್ರ ವಿರುದ್ಧ ಮಾತಾಡಿದ್ದೆ ತಪ್ಪ? ನಾನು ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡಿಕೊಂಡು ಬೇರೆ ಎಲ್ರಿಗೂ ತೊಂದರೆ ಕೊಟ್ಬಿಟ್ಟೆ ಅನ್ಸುತ್ತೆ. ನಾನು ಸ್ವಾರ್ಥಿ ಅಲ್ವಾ? ಇಲ್ಲ ಸ್ನೇಹ, ನಾನು ಹಿಂಗೆ ನಡ್ಕೊಳ್ಳೋದ್ರಿಂದ ಅವಂಗೆ ಇಷ್ಟೊಂದು ತೊಂದರೆ ಆಗತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸ್ನೇಹ, ಸಮಾಧಾನ ಮಾಡ್ಕೊಳ್ಳವಿ. ನಿಂಗೆ ದುಃಖ ಪಡೋವಂಥದ್ದು ಏನೂ ಆಗಿಲ್ಲ, ಎಲ್ಲ ಸರಿ ಹೋಯ್ತದ. ಅದ್ ನೀನ್ ಹೇಳ್ತಿದ್ಯಾ, ಆದ್ರೆ ಅವ್ವನೇ ಹೇಳಿಲ್ವಾ ನಾನೇ ಸಮಸ್ಯೆನ ದೊಡ್ಡದ್ ಮಾಡ್ತಿದ್ದೀನಿ ಅಂತ? ಅಲ್ಲ ಅಕ್ಕ, ನೀನೇ ಹೇಳು. ನಮಗ ಅನ್ಯಾಯ ಆದಾಗ ನಾವು ಸಹಿಸ್ಕೋಬಾರ್ದು ಅಂತ ಅವ್ವನೇ ತಾನೇ ಹೇಳ್ಕೊಟ್ಟಿದ್ದು. ಸ್ನೇಹ, ಅವನ್ ಮನ್ಸಿಗ ಸರಿ ಇಲ್ಲ ಕಣವಿ. ನೆಕ್ಸ್ಟ್ ಬಗ್ಗೆ ಸ್ಯಾನ ಮನ್ಸಿಗೆ ಹಚ್ಕೊಂಬಿಟ್ಟವಳೆ. ಅದಕ್ಕೆ ಏನೋ ಒಂದ್ ಎರಡು ಮಾತನ್ನ ಹೆಚ್ಚಿಗೆ ಆಡೋದ್ಲು ಆಟಯ್ಯ. ಇನ್ನಾದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಎಲ್ಲ ಸರಿ ಹೋಯ್ತದೆ. ನನಗ್ ಹಾಗ ಅನ್ಸ್ತಿಲ್ಲ ಅಕ್ಕ. ಹೆಣ್ಮಕ್ಳು ತವ್ರ ಮನೇಲಿರೋವರೆಗೂ ತಂದೆ ತಾಯಿಗೆ ಹೊಣೆ ಆಗೋದ್ರಲ್ಲಿ ಅರ್ಥ ಇದೆ. ಆದ್ರೆ ನಾನು ಮದ್ವೆ ಆದ್ಮೇಲೂ ಅವಾಗ ಹೊರೆ ಆಗ್ಬಿಟ್ಟಿದ್ದೀನಿ. ಇಲ್ಲ, ಇನ್ ಮುಂದೆ ಹೀಗಾಗದೆ ಇರೋ ತರ ನೋಡ್ಕೋತೀನಿ. ಅಕ್ಕ, ನಾನು ಒಳ್ಳೆ ಸೊಸೆಯಾಗಿ ಬಂಗಾರಮ್ಮನ ಮನೆಗೆ ಹೋಗ್ಬೇಕಾ ಅಥವಾ ಶ್ರೀ ಅವ್ರಿಗೆ ಒಳ್ಳೆ ಹೆಂಡತಿ ಆಗಿರ್ಬೇಕಾ? ನಾನು ಅವ್ರಿಬ್ರ ಹತ್ರ ಚೆನ್ನಾಗಿದ್ರೆ ಅವ್ವನ ಆರೋಗ್ಯ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾನು ಅದಕ್ಕೂ ತಯಾರಾಗಿದ್ದೀನಿ. ಆದ್ರೆ ಶ್ರೀ ಅವ್ರು ನನ್ಗೆ ಮಾಡಿದ ಮೋಸನ ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ. ಆ ಬಂಗಾರಮ್ಮ ನಿನ್ನ ಸೊಸೆ ಅಂತಾನು ಒಪ್ಕೊಳ್ಳಲ್ಲ. ಸುಮ್ನಿರು ಅಂತ ಮಾತ್ರ ಹೇಳ್ಬೇಡ ಅಕ್ಕ. ಅಲ್ಲ ಸ್ನೇಹಕ್ಕ, ನೀನ್ ಯಾವಾಗ್ಲೂ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯ ಅಂತ ಅನ್ಸಲ್ವಾ? ನೀನ್ ಬಂಗಾರಮ್ಮನ ಮೇಲೆ ಕಂಪ್ಲೇಂಟ್ ಕೊಡೋದೇ ಬೇರೆ, ಆದ್ರೆ ಮಗ ಅಬ್ಬನ ಮೇಲೆ ಕಂಪ್ಲೇಂಟ್ ಕೊಡೋದಂದ್ರೆ ಏನ್ ಅರ್ಥ? ಶ್ರೀ ನೀನ್ ನಂಬಿಕೆ ಉಳಿಸ್ಕೊಳಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಅಲ್ವಾ ಅರ್ಥ? ಇಷ್ಟು ದಿವಸ ಅವ್ರು ಇದೆಲ್ಲ ಮಾಡಿದ್ದು ನೀನ್ ಪ್ರೀತಿ ಪಡ್ಕೋಬೇಕು ಅಂತಾನೆ. ಪ್ರೀತಿನ ಸತ್ಯದ ದಾರಿಲೂ ಪಡ್ಕೋಬಹುದು. ಹೌದಾ? ಶ್ರೀ ಅವ್ರು ನಿನ್ನ ಹತ್ರ ನೇರವಾಗಿ ಬಂದು ನನ್ ಬಡ್ಡಿ ಬಂಗಾರಮ್ಮನ್ ಮಗ, ನನಗ್ ಒಂದಕ್ಷರನೂ ಓದಕ್ ಬರಲ್ಲ, ಆದ್ರೆ ನಾನ್ ನಿಮ್ನ ತುಂಬಾ ಇಷ್ಟ ಪಡ್ತಿದ್ದೀನಿ ಅಂತ ಹೇಳಿದಿದ್ರೆ ನೀನ್ ಒಪ್ಕೋತಿದ್ಯಾಕ? ಅಕ್ಕ ಹೇಳಿನ ನಾನ್ ನಿಮಗ್ ಫೋನ್ ಮಾಡಿದ್ದು. ಅಧಿಕ ಪ್ರಸಂಗಿ. ಬಾವಾ, ನಾಚ್ಕೋತಿದ್ದೀರಾ? ನಿಮ್ ತರಾನೇ ಇಲ್ಲಿ ನಿಮ್ ಮೆಸ್ಸು ನಾಚ್ಕೋತಿದೆ, ಖುಷಿ ಪಡ್ತಿದೆ. ಸುಮಾ, ನಾನ್ ಯಾವಾಗ್ಲೇ ನಿಂಗೆ ಫೋನ್ ಮಾಡಕ್ ಹೇಳ್ದೆ. ಅಕ್ಕ ನೋಡಕ್ಕ ಹೇಗ್ ಸುಳ್ಳು ಹೇಳ್ತಾನೆ ಇವಳು. ಹಲೋ ಹಲೋ, ಕೇಳ್ತಿದ್ದೆ. ನಿಮ್ನ ರೇಗ್ಸಕ್ಕೆ ಅಂತಾನೆ ನಮ್ಮ ಅಕ್ಕ ಹೀಗ್ ಮಾಡ್ತಿದ್ದಾಳೆ. ನೀವು ಮನೇಲಿ ಏನ್ ಮಾಡ್ತಿದ್ದೀರಾ ಅಂತ ಕುತೂಹಲ.
ಅದಕ್ಕೆ ಇವಳೇ ಫೋನ್ ಮಾಡು ಅಂದಿದ್ದು. ಅಯ್ಯೋ ನೋಡಿ, ನಾನೇ ಮಾತಾಡ್ತಿದ್ದೀನಿ. ಇರಿ, ನಿಮ್ ಮೆಸೇಜ್ ಕೊಟ್ಟೆ. ಹಲೋ ಮಿಸ್ಸು. ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೇನೋ ನಿಜ. ಆದ್ರೆ ಫೋನಲ್ಲ. ಈಗಲೇ ಮಾಯದ ಬಂದ್ಬಿಡ್ಲಾ? ಇಲ್ಲ ಇಲ್ಲ, ನೀವ್ ಇಲ್ಲಿಗೆ ಬಂದ್ರೆ ನಾನ್ ನಿಮಗ್ ಬೇರೆನೇನೋ ಹೇಳ್ಕೊಡ್ತಿದ್ದೀನಿ ಅಂತ ಅವ್ವ ಅನ್ಕೋತಾಳೆ. ಮತ್ತೆ ಸಿಗುಮಾ? ಚಿಕ್ಕ ವಯಸ್ಸಿನ ನನ್ನ ಸ್ನೇಹಿತರಲ್ಲ, ನೀನು ಬಿಡಪ್ಪ ಬಂಗಾರಮ್ಮನ ಮಗ, ನಿಂಗೇನು ಕಷ್ಟ ಅಂತ ಹೇಳೋರು. ನಾನು ಒಟ್ಟೆಯ ನಮ್ಮವ್ವ ಅವಳಲ್ಲ, ನಂಗೇನು ಕಷ್ಟ ಅಂತ ಬಿಂದಾಸ ಬದುಕಿದ್ದೇನೋ ದಿಟ. ಆದರೆ ಈಗೆಲ್ಲ ಉಲ್ಟಾ ಆಗೋದೆ. ಒಂದೊಂದ್ಕಿತ ನಾನು ಯಾರಿಗೋಸ್ಕರ ಇರಬೇಕು ಅನಿಸ್ತೈತೆ. ನಮ್ಮವ್ವಂಗೆ ನಾನು ಅರ್ಥ ಆಯ್ತಾ ಇಲ್ಲ, ಮತ್ತೆ ನಾನು ಇಷ್ಟಪಟ್ಟಿದ್ದು ಹುಡುಗಿಗೆ ಅಂತ ಕೋಪ. ಜೋರಾಗಿ ಹತ್ತು ಮನ್ಸಿನ ಅಗ್ರ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಚಿಕ್ಕ ವಯಸ್ಸಿಂದ ಹುಡುಗ ಅಳ್ಳಂಗಿಲ್ಲ ಅಂತ ಕೇಳ್ಕೊಂಡ್ ಬೆಳೆದ್ಬಿಟ್ಟೆ. ಈಗ ಅದಕ್ಕೂ ಧೈರ್ಯ ಸಾಲ್ತಿಲ್ಲ. ಬಿಡಿ, ನೀವೇನೋ ಹೇಳ್ಬೇಕು ಅಂತ ಬಂದ್ರೆ ನಾನು ಏನೋ ಹೇಳ್ಬಿಟ್ಟೆ. ಸಾರಿ ಮಿಸ್ಸು. ನೋಡಿ ಶ್ರೀ, ನೀವು ನಿಮ್ಮ ಅವ್ವ ಇದನ್ನೆಲ್ಲ ಮಾಡಿಲ್ಲ ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅದೇ ನಿಜ ಆಗ್ಲಿ ಅಂತ ನನ್ಗೂ ಬೇಡ್ಕೋಬೇಕು ಅಂತ ಅನ್ಸುತ್ತೆ. ಆದ್ರೆ ನಿಜ ಎಲ್ರೂ ಕಣ್ಮುಂದೆನೇ ಇದೆ. ಮಾರನ ಕಳ್ಸಿ ಬೆಂಕಿ ಹಚ್ಚಿರೋದು ನಿಮ್ಮ ಅವ್ವನೇ, ತಪ್ಪು ಮಾಡಿರೋದು ನಿಮ್ಮ ಅವ್ವನೇ. ಅವ್ರು ಹಾಗೆ ಮಾಡೋದಕ್ಕೆ ಎಷ್ಟೊಂದು ಕಾರಣಗಳಿರ್ಬೋದು. ಅದ್ರಲ್ಲಿ ಮೊದಲನೇ ಕಾರಣ ನಾನೇ. ನನ್ನ ಜನ್ಮ ದ್ವೇಷಿಯಾಗಿ ನೋಡೋ ನಿಮ್ಮ ಅವ್ವನ ಮನೆಗೆ ನಾನು ಹೇಗ್ ಬರ್ಲಿ? ನಮ್ ಬದುಕನ್ನೇ ಧ್ವಂಸ ಮಾಡ್ಬೇಕು ಅಂತ ಕಂಕಣ ಕಟ್ ನಿಂತವ್ರ ಮನೆಗೆ ನಾನು ಹೇಗ್ ಬರ್ಲಿ ಶ್ರೀ? ನೀವೇ ಹೇಳಿ. ಮಿಸ್, ನೀವು ಅನ್ಕೊಂಡಿದ್ದೆಲ್ಲ ದಿಟ್ಟ ಅಲ್ಲ. ನಮ್ಮವ್ವ ನೋಡಿ, ನಿಮ್ಮ ಹತ್ರ ವಾದ ಮಾಡೋ ಮೂಡಲ್ಲಿ ನಾನಿಲ್ಲ. ನಮ್ಮ ಅವ್ವಂಗಂತೂ ಇದು ಅರ್ಥ ಆಗಲ್ಲ. ನಿಮ್ಗೂ ಅರ್ಥ ಮಾಡ್ಸೋ ಕಷ್ಟ ಕೊಡ್ಬೇಡಿ. ಮೊದಲೇ ನಮ್ಮ ಅವ್ವನ ಆರೋಗ್ಯ ನನ್ನಿಂದಾನೇ ಹಾಳಾಗಿದೆ ಅನ್ನೋ ಗಿಲ್ಟಲ್ಲಿ ನಾನಿದ್ದೀನಿ. ಎಲ್ಲದಕ್ಕೂ ನೀವೇ ಕಾರಣ ಅಂತ ಯಾಕೆ ಅನ್ಕೋತೀರಾ? ಯಾಕೆಂದ್ರೆ ಅದೇ ನಿಜ. ಈಗೇನಾದ್ರೂ ನಾನು ಹಠ ಮಾಡಿ ನಿಮ್ ಮನೆಗ್ ಬರಲ್ಲ ಅಂತ ಹೇಳಿದ್ರೆ ಅವಂಗ ಇನ್ನಷ್ಟು ಬೇಜಾರಾಗತ್ತೆ. ಅದ್ರಿಂದ ಅವಳ ಆರೋಗ್ಯ ಇನ್ನಷ್ಟು ಕೆಡತ್ತೆ. ಹಾಗಾಗಕ್ ನಾನ್ ಬಿಡಲ್ಲ. ನೀವು ಕಂಪ್ಲೇಂಟ್ ಕೊಡಕ್ಕೆ ನಾನೇ ಕುಮ್ಮ ಕೊಟ್ಟಿದ್ದು ಅಂತ ಅವ್ವ ತಿಳ್ಕೊಂಡಿದ್ದಾಳೆ. ನಿಜ ಹೇಳಿ, ನೀವು ನನ್ನ ಮೆಚ್ಚೋದಕ್ಕೆ ನಿಮ್ಮ ಅವ್ವನ ವಿರುದ್ಧ ಕಂಪ್ಲೇಂಟ್ ಕೊಟ್ರಾ? ದಿಟ್ಟವಲ್ಲ ಇಲ್ಲ ಮಿಸ್. ನೀವು ನಾನು ಒಪ್ಕೊಳ್ಳೋಕ್ಕೆ ನಾನು ಸುಳ್ಳು ಹೇಳಿದ್ದೇನೋ ದಿಟ. ಆದರೆ ಈಗ ನಿಮ್ಮ ಮುಂದೆ ನಿಂತಿರೋ ಕಂಡು ನಿಮ್ಮ ಮೆಚ್ಚಕ್ಕೆ ಯಾವತ್ತೂ ಸತ್ಯನೇ ಹೇಳ್ತಾನೆ. ನೀವು ಯಾವತ್ತಿಗೂ ಹೀಗೆ ಇರ್ತೀರಾ ಅಂತ ನಂಬೋ ಧೈರ್ಯ ನನಗಿಲ್ಲ. ಯಾಕೆ ಮಿಸ್ ಹಿಂಗೆ ಅಂತಿದ್ದೀರಾ? ಯಾಕೆ ಅಂದ್ರೆ ನೀವು ನಡ್ಕೊಂಡಿರೋ ರೀತಿನೇ ಹಂಗೆ. ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ನನ್ಗೆ ಯಾಕೋ ಮಾರ ಈ ಕೆಲಸ ಮಾಡಿಲ್ಲ ಅನಿಸ್ತಾ ಇದೆ ಕಣ್. ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಸರ್. ಅದು ನನಗೂ ಗೊತ್ತು ಕಣಲ್ಲಿ. ಆದರೆ ಒಂದು ವಿಷಯ, ಇದನ್ನು ನೀನೇ ಮಾಡಿದ್ದು, ಬಂಗಾರಮ್ಮ ಹೇಳಿ ಮಾಡಿಸಿದ್ದು ಅಂತ ಒಂದೇ ಒಂದು ಸುಳ್ಳು ಹೇಳ. ಆ ಪೊಲೀಸಪ್ಪ ಮಾರನ್ನ ತೆಪ್ಪೊಪ್ಕೊ ಅಂತವನಂದ್ರೆ ನೆಸ್ಸಿಗೆ ಬೆಂಕಿ ಹಚ್ಚಿರೋ ಕೆಲಸದಾಗೆ ಅವನು ಸಾಮಿಲಾಗವ್ರಂತೆ ಅರ್ಥ. ಒಬ್ಬನ ಸಿಕ್ಕಾಕ್ಸ್ಬೇಕು ಅಂತಲೇ ಈ ಕೆಲಸ ಮಾಡವ್ರೆ. ಆ ಎಸ್ಐಗೆ ಬೆಂಕಿ ಹಾಕಕ್ಕೆ ಕುಮ್ಮಕ್ ಕೊಟ್ಟವ್ರು ಯಾರಿರ್ಬೋದು? ಅವ್ವ ಮತ್ತೆ ಪುಟ್ಟಕ್ಕನ ಸಂಬಂಧ ಹಾಳು ಮಾಡ್ಬೇಕಂತಲೋ, ಅಥವಾ ನಾನು ಮಿಸ್ ಈ ವಿಚಾರ ಇಟ್ಕೊಂಡು ಒಂದಾಗಬಾರ್ದು ಅಂತ ಹಿಂಗೆಲ್ಲ ಮಾಡ್ತಾವ್ರ ಗೊತ್ತಾಯ್ತಲ್ಲ.
ಹೊರೆ ಏನ್ ಮನೆ ಹಂಗ್ ಯೋಚಿಸ್ತಿದ್ಯಾ? ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಸರ್. ಅದು ನನಗೂ ಗೊತ್ತು ಕಣಲೇ. ಆದರೆ ಒಂದು ವಿಷಯ, ಇದನ್ನು ನೀನೇ ಮಾಡಿದ್ದು, ಬಂಗಾರಮ್ಮ ಹೇಳಿ ಮಾಡಿಸಿದ್ದು ಅಂತ ಒಂದೇ ಒಂದು ಸುಳ್ಳು ಹೇಳ. ಅಥವಾ ಈ ತಾಂಡವೇ ನನ್ನ ಮ್ಯಾಗ ಗೂಬೆ ಕೂರ್ಸಕ್ಕೆ ಏನೋ ಮಾಡೋಣ. ಅಣ್ಣ, ಕಾಕಿ ಹಾಕೊಂಡು ಈ ಮಾತು ಹೇಳಬಾರ್ದು, ಆದರೆ ಮಾಡಿರ್ಬೋದಣ್ಣ. ಗೊತ್ತಿತ್ತು ಹಿಂಗೆ ಆಗಿರ್ತೈತೆ ಅಂತ. ಆ ಪೊಲೀಸ್ ಅಪ್ಪನ್ ನೋಡ್ತಿದ್ರೆ ಒಳ್ಳೆ ಗುಂದೋನ್ ತರ ಕಾಣ್ತಿರ್ಲಿಲ್ಲ. ನಮ್ನೆಲ್ಲ ಇಟ್ಟೊಂದು ಸಂಕಟ ಅವಮಾನ ಪಡಂಗ್ ಮಾಡಿದ್ನಲ್ಲ, ಅವನ್ನ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ ಅಜ್ಜಿ. ನನ್ನ ಮಗಳು ಹಗಲು ರಾತ್ರಿ ಕಣ್ಣೀರ್ ಹಾಕಂಗ್ ಮಾಡ್ದವನ್ನ ಸುಮ್ಕಿ ಬಿಡಕ್ ಆಯ್ತದಿಲ್ಲ. ಬೇಡ, ನಾನ್ ಹೇಳ್ತೀವ ನೀ ಬಿಡಬೇಡ. ಇದ್ರಾಗ ಅವನೇ ಏನಾದ್ರು ತಲಾಟೆ ಮಾಡಿರೋದಿಟ ಅಂತ ಗೊತ್ತಾದ್ರೆ ಬಿಡಬೇಡ, ಯಾವುದೇ ಕಾರಣಕ್ಕೂ ಬಿಡಬೇಡ ಮಗನೇ. ನಂಗೆ ಆಶೀರ್ವಾದ ಮಾಡಿ. ರೀ ಇರಿ, ಚಂದಾಕಿರು, ಹೋಗಿದ್ ಕೆಲಸ ಎಲ್ಲ ಆಗ್ಲಿ. ಸರಿ ಅತ್ತೆ, ನಾನು ಬರ್ತೀನಿ. ರೀ ನೀವು ಆಗ್ಲೇಬೇಕಾ? ಅಯ್ಯೋ ಇದೆಯೋ ನವಿ, ಎಲ್ಲಾರ ಹೊಂಟಾಗ ಹಿಂಗ ಮಾತಾಡೋದು. ಬೀಗ್ರಿ ಹೇಳಿರ್ನಿಲ್ವೇ ಈ ಕೆಲ್ಸಕ್ಕೋಸ್ಕರ ಅವಳಿ ಅಂದ್ರು ಶಾನ ಕಷ್ಟಪಟ್ಟವ್ರೆ ಅಂತ. ಒಳ್ಳೆ ಕೆಲ್ಸಕ್ಕೆ ಹೊರಟವ್ರವ, ಹೋಗ್ ಬನ್ನಿ ಅಂತ ನಗ್ನಾಗ್ತಾ ಏಳು ಕಳ್ಸು. ಅಯ್ಯೋ, ನಾನು ಹಂಗೆ ಕೇಳಿಲ್ಲ. ನಿಮ್ಮ ಕಾಲೇಜು ಸ್ಯಾನೆ ದೂರ ಅಲ್ವೇ? ಓ, ಬಾವ ನಿನ್ನ ಬಿಟ್ಟು ದೂರ ಹೋಗ್ತಿದ್ದಾರೆ ಅಂತನಾ? ಸಹನ ಅವರೇ, ಫಸ್ಟ್ ಕೆಲಸ ಸಿಗ್ಲಿ, ಆಮೇಲೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ. ನೀವು ಏನು ಯೋಚನೆ ಮಾಡಬೇಡಿ, ಹೋಗ್ ಬನ್ನಿ, ಹೋಗೋ ಕೆಲ್ಸಕ್ಕೆ ಒಳ್ಳೇದಾಗ್ಲಿ. ಸರಿ ಅತ್ತೆ, ನಾನು ಬರ್ತೀನಿ. ಮದ್ವೆ ಆದ ಹೊಸ್ದಾಗೆ ನಮ್ಮ ಊರಿಗೆ ಅಳಿಯಂದ್ರು ಬಂದಾಗ ಹೆಂಗಿದ್ರು. ಯಾವ ಜನ್ಮದ ಪಾಪನೋ ನನಗೀಗ ಈ ರೂಪದಲ್ಲಿ ಅಡ್ಕೊಂಡ್ಬಿಟ್ಟಿದೆ. ಬ್ಯಾಸರ ಮಾಡ್ಕೋಬೇಡಿ ಅಳಿಯಂದ್ರೆ. ಬಂಗಾರು, ಅಳಿಯಂದ್ರು ಚಿಕಿತ್ಸೆ ಎಲ್ಲಿ ಗಂಟ ಬಂತು? ಇಲ್ಲಿ ಗಂಟ ಪುಟ್ಟಕ್ಕನ ಮನೆಯಿಂದ ಎಣ್ಣೆ ತಂದು ಉತ್ತಾ ಇದ್ಲು. ಅವಾಗೆಲ್ಲ ನನಗೂ ಈ ಗಾಳಿ ಕುಟ್ಟಿಂದ ಯಾಕೆಂದ್ರೆ ಓಡಾಡ್ತೀನಿ ಅನ್ನೋ ನಂಬಿಕೆ ಇತ್ತು. ಮೊಮ್ಮಗನೆ, ಪುಟ್ಟಕ್ಕನ ಮನೆಗೆ ಫೋನ್ ಮಾಡಿ ಒಂಟವ್ರ ವಿಚಾರಿಸು. ಅವ ಅವ್ರು ಬರ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ನೀ ಸುಮ್ಕೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಬರ್ತಾರೆ ಕಣವ, ಇದೇನು ಬೇರೆಯವ್ರ ಮನೆನಾ? ಅವ್ರ ಮಗಳ ಮನೆನೇ ಅಲ್ದೆ ಮಗಳಿಗೆ ಮೊದಲನೇ ಹಬ್ಬ. ಬಂದೆ ಎಲ್ಲ ಹೋಯ್ತಾರೆ, ಬಂದೇ ಬರ್ತಾರೆ. ಅವ ನಾನು ಪುಟ್ಟಕ್ಕನ ಬಗ್ಗೆ ಹೇಳ್ತಿಲ್ಲ, ಆದ್ರೆ ಅವಳಲ್ಲ, ಅವಳ ಮಗಳು, ನನ್ನ ಮಗನ್ ಮುದ್ದಿನ ಎಂಡ್ರು, ಅವಳ ಬಗ್ಗೆ ಹೇಳ್ತಿರೋದು. 4 ಅಕ್ಷರ ಕಲ್ತಿದ್ದೀನಿ ಅನ್ನೋ ಅಹಂಕಾರ ಅವಳ ತಲೆಗೆ ಏರ್ಬಿಟ್ಟದೆ. ಅವಳಿಗಿಲ್ ಬರಕ್ಕೆ ಇಷ್ಟ ಇರಾಕಿಲ್ಲ. ಬಂಗಾರು, ಜವಾಬ್ದಾರಿ ಅನ್ನೋದು ಚಿಂತೆ ಇದ್ದಂಗೆ, ಅದು
ಕಾಡ್ತಾ ಇರುತ್ತೆ ಹೊರ್ತು ಕಳ್ಕೊಳಕ್ಕಾಗಕ್ಕಿಲ್ಲ. ಹಬ್ಬ ಎಲ್ಲಾ ಕೆಲಸ ಪೂರೈಸ್ಬೇಕು ಅಂತ ಕೋಳಿ ಕೂಗಕ್ ಮುಂಚೆನೆ ನಿಂಗೆ ಎಚ್ಚರ ಆದಂಗೆ ಇದುವೆ ಅತ್ತೆ ಮನೆಯಾಗೆ ತಾನ್ ಮಾಡ್ಬೇಕಾಗಿರೋ ಜವಾಬ್ದಾರಿನ ಪೂರೈಸ್ಲೇಬೇಕು ಅಂತ ಅವಳ ಮನ್ಸು ಕೊರಗ್ತಾ ಇರ್ತೈತೆ. ನೀನ್ ಹೇಳ್ದಂಗೆ ಅವಳ ಮನ್ಸಿಗೆ ಮೋಸ ಮಾಡ್ಕೊಂಡು ಅವಳು ಬರ್ಲಿಲ್ಲ ಅಂದ್ರೆ ಅವಳು ಅಲ್ಲೇ ಇದ್ಬಿಡ್ಲಿ ಬಿಡು. ಕೂತ್ಕೊಳ್ಳಿ. ನೀವೆಲ್ಲ ಬರಕ್ಕಿಲ್ವೇನೋ ಅಂತ ನನ್ ಬಂಗಾರು ಹೇಳ್ತಾ ಇದ್ದೆ. ಸ್ನೇಹ ಅಕ್ಕನೇ ನಮ್ನೆಲ್ಲ ಒತ್ತಾಯ ಮಾಡಿ ಕರ್ಕೊಂಡ್ ಬಂದಿದ್ದು. ಪರವಾಗಿಲ್ವೇ? ನಮ್ಮನೆ ಹಬ್ಬಕ್ಕೆ ನಾವೇ ಇಲ್ಲ ಅಂದ್ರೆ ಹೇಗಜ್ಜಿ? ಸಬ್ಬಾಸ್ ಮಗಳೇ, ಸರಿಯಾಗಿ ಹೇಳ್ದೆ. ಹೊಸು ಎಲ್ರಿಗೂ ಕುಡಿಯಕ್ಕೆ ಏನಾದ್ರು ತಕಬ. ಅಯ್ಯೋ ಬ್ಯಾಡ್ರವ, ಮೊದ್ಲೇ ಹಬ್ಬದ ಮನೆ, ಅಡಿಗೆ ಮನೆ ಬಿಡುವಿರಕ್ಕಿಲ್ಲ. ಇವರ ಕೆಲಸ ಇದ್ರೆ ಹೇಳ್ರಿ, ಮಕ್ಕಳು ಮಾಡ್ತವೆ. ಮನೆಗ್ ಬಂದಿರೋ ಬೀಗ್ರ ಕೈ ಕೆಲಸ ಮಾಡ್ಸಿದ್ರೆ ನನ್ ಮೊಮ್ಮಗ ಸುಮ್ಕೆ ಬಿಟ್ಟಾನೆ. ಬಸ್ಸು ಕುಡಿಯಕ್ಕೆ ಏನಾರು ತಗಂಬ. ಅಜ್ಜಿ, ನಮ್ಮನೆ ಕೆಲಸ ನಾ ಮಾಡಕ್ಯೋನು. ಹೋಗ್ಲಿಲ್ವಾ? ಯಾಕ್ಲಾ? ಅವ್ರ ಕೈ ಕೊಟ್ರು ಅಂತ ನಾನ್ ಮಾಡಿದ ಸಂಕಲ್ಪ ಯಾಕ್ಲ ಉಳಿ ಹಿಡ್ದೆ? ಅದ್ಯೋ ದಿನದಿಂದ ನನ್ ಮರ್ಮದೆ ಕಳಿಬೇಕು ಅಂತ ಕಾಯ್ಕೊಂಡಿದ್ದೆ ನೀನು. ಮೋತಿಕ್ ಯಪ್ಪ ಅವ್ರನ್ನ ಕೊಂಡ್ರೆ ನಂಗೆ ಆಗಕ್ಕಿಲ್ಲ ಅಂತ ಗೊತ್ತಿಲ್ಲ ನಿಂಗೆ? ಏನಪ್ಪ ಅವನು? ಬಂಗಾರು, ಹಬ್ಬ ಹರಿದಿನ ಅಂದಂಗೆ ಕೋಪ ಮಾಡ್ಕೊಂಡು ಯಾಕೆ ಮಾತಾಡ್ತೀಯ? ಸುತ್ತಿನ ಕೈಗೆ ಬುದ್ಧಿ ಕೊಟ್ರೆ ಜನನ ಕಳ್ಕೊಬೇಕಾಯ್ತದೆ. ಪುಟ್ಟಕ್ಕ, ನಮ್ ಬಂಗಾರು ಮಾತು ಹೊರಟು ಅಟಯ. ಅವ್ವ, ಸುಮ್ಕೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ಇವತ್ತು ಗಣೇಶನ್ ಗುಡಿನಾಗೆ ಅನ್ನ ಸಂತರ್ಪಣೆ ಮಾಡೋದೈತೆ ಅಂತ ಭಟ್ರಿಗೆ ಹೇಳಿದೆ. ಲೇ ಸೀನಾ, ಓ ಏನ್ ಮಹಾರಾಜರು ಕೆರೆ ಕಡೆ ಬಂದ್ಬಿಟ್ಟಿದ್ದೀರಾ? ಮಂತ್ರಿಗಳು ನೋಡ್ಕೊಂಬಂದ್ರ ಏನ್ ಕತೆ? ನಮ್ ಸೇನಾಧಿಪತಿ ಒಬ್ಬ ಸಕುನಿ ಆಟ ಆಡ್ತಾವನೆ, ಅವನ್ ನೋಡ್ಕೊಂಬಂದೆ. ಒಳ್ಳೇದಾಯ್ತು. ನೀನು ಈಗ ಅಜ್ಞಾತವಾಸದಲ್ಲಿದೀಯ. ಕೃಷ್ಣನ್ ತರ ಬಂದು ನಿನ್ನ ಕಾಪಾಡೋದಕ್ಕೆ ಈಗ ನಿಮ್ಮ ಅವ್ವನೂ ನಿನ್ ಜೊತೆ ಇಲ್ಲ. ನೋಡ್ಕಂಟೆ, ನಿನ್ನ ಒಳ್ಳೇದಕ್ಕೆ ಒಂದು ಮಾತು ಹೇಳ್ತೀನಿ. ನೀನು ಈ ಥರ ಎಲ್ಲ ಓಡಾಡಬೇಡ. ಅಷ್ಟು ಓಡಾಡಬೇಕು ಅಂತಿದ್ರೆ ಈ ಸೇನಾಧಿಪತಿ ಪತ್ನಿ ಇವ್ರನ್ನೆಲ್ಲ ಹಿಡ್ಕೋಬೇಕು ಅಂತಾದ್ರೆ ಅರ್ಜುನನ್ ಥರ ಬೃಹನ್ನಳೆ ವೇಷನೋ ಅಥವಾ ಭೀಮನ್ ಥರ ಬಟ್ಟನ ವೇಷನ ಹಾಕೊಂಡು ಓಡಾಡೋ, ಹುಷಾರಾಗಿ ಮನೆ ತಲುಪ್ತೀಯ. ಪಾಂಡವರು ಅಜ್ಞಾತವಾಸದಲ್ಲಿ ಇದ್ದಾಗ್ಲೇ ಕೀಚಕನ್ ಸಾಯಿಸಿದ್ರು. ಲೇ, ಎದುರಿಸ್ತಾ ಇದೀಯಾ? ನ್ಯಾಯವಾಗಿ ಕೇಳ್ತೀವಿ. ಮೆಸ್ಸಿಗೆ ಬೆಂಕಿ ಹಾಕಿದ್ಯಾರು? ಯಾರು ತಾವು ದುಡ್ಡು ತಗೊಂಡು ಹಿಂಗೆಲ್ಲ ಮಾಡ್ತಿದ್ಯಾ? ಸ್ಟೇಷನ್ನಲ್ಲಿ ಚೇಲಾಗಳನ್ನು ಸಾಕೊಂಡಿದ್ಯಾ? ಅವರೇ ನಿನಗೆ ಈ ವಿಷಯ ಹೇಳಿರ್ತಾರೆ.
ನಿಮ್ಮವ್ವ ಈ ಕೆಲಸ ಮಾಡಿಲ್ಲ, ಸರಿನಾ? ಆದರೆ ಈಗ ನೀನೇ ನಿಮ್ಮವ್ವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಾ. ನನಗಷ್ಟು ಸಾಕು. ಮುಂದೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಸರ್ಕಾರಿ ಕೆಲಸದಲ್ಲಿರೋನು ಹಿಂಗೆ ಮಾಡೋ ತೆಪ್ಪಲ್ವೇ? ನಾನು ಹಿಂಗೆ ಕಣ ಇರೋದು. ಏನೋ ಮಾಡ್ತೀಯಾ? ನಿಮ್ಮವ್ವನ್ನಂತೂ ಸುಮ್ಮನೆ ಬಿಡಲ್ಲ ಕಣ. ನಿಮ್ಮವ್ವನ ಜುಟ್ಟು ಹಿಡ್ದು ಜೈಲಿಗೆ ಹಾಕ್ತೀನಿ. ಏನೋ ಮಾಡ್ತೀಯಲೇ? ಜುಟ್ಟೆಲ್ಲ ಪೂರ್ತಿಯಾಗಿ ಬಿಡಿಸ್ಬಿಟ್ರಾ? ತಲೆಯಲ್ಲಿ ಜುಟ್ಟೆಲ್ಲಿತ್ತವ, ಎಲ್ಲ ಕೆರೆದು ಬರೀ ಬುಲ್ಡೆ ಕಾಣ್ತಿತ್ತು. ಏಯ್ ಮುಗ್ಸಿ, ತೆಂಗಿನಕಾಯಿ ಬುಲ್ಡೆ ಕಾಣಂಗೆ ಪೂರ್ತಿಯಾಗಿ ಜುಟ್ಟು ಸುರಿದ್ಬಿಟ್ರೆ ನೀರೆಲ್ಲ ಹಿಂಗ್ ಹೋಗಿ ಕಾಯಿ ಕೆಟ್ಟವಾಗಕ್ಕಿಲ್ವಾ? ಆಮೇಲೆ ಅದು ಕೊಬ್ಬರಿನೂ ಆಗಕ್ಕಿಲ್ಲ. ಆಟೋ ಬುದ್ಧಿ ಇಲ್ಲ ನಿಂಗೆ? ಇಲ್ಲವ, ನಾನೇನೋ ಗ್ಯಾನ್ದಾಗ ಹೇಳ್ಬಿಟ್ಟೆ. ಎಲ್ಲ ತೆಂಗಿನಕಾಯಿನೂ ಸಂದಕ್ಕೆ ಅವೆ. ಹುಷಾರ್ಲಾ? ಅಣ್ಣ, ಎಲ್ಲ ಮೂಟೆನೂ ಗೋಡನ್ ಗಿಟ್ ಆಯ್ತು. ಈ ಮೂಟೆಯನ್ನು ಹಿಡ್ದ. ಏಯ್, ಅದನ್ನೆಲ್ಲ ಕೇಳೋದು? ಈ ಮೂಟೆನೂ ಅಲ್ಲೇ ಮಡಗದಲ್ವೇ? ಬೇಡ, ತಗೊಂಡೋಗಿ ಇತ್ಲಾಗಿಟ್ರಲ್ಲ. ಯಾಕೆ? ಕಾಯೆಲ್ಲ ನೀರು ಬಿದ್ದು ಹಾಳಾಗಕ್ಕಿಲ್ವಾ? ಅದು ಗೊಬ್ಬರ ಚೀಲ ಗೊಬ್ಬರ ಚೀಲನ ಹುಷಾರಾಗಿ ಮನೆ ಎತ್ಲಾಗಿಟ್ರಲ್ಲ. ಸರಿ. ಹೀಗೆ ಹುಷಾರು. ಮತ್ತೆ ತಾಳಿ ಕಟ್ಟದ? ಯಾರಿಗೆ? ಒಂದ್ ಕಿತ ತಾಳಿ ಕಟ್ಟಿದ್ಗೆ ಇಟ್ಟು ಮತ್ತೆ ಅಂದ್ರೆ? ಓ, ಇನ್ನೊಂದು ಮದ್ವೆ ಆಗ್ಬೇಕು ಅಂತ ಬೇರೆ ಆಸೆ ಇದೆಯಾ? ಅಯ್ಯೋ ಇಲ್ಲ, ಸುಮ್ಕೆ ಬಾಯ್ ತಪ್ಪ ಹೇಳ್ಬಿಟ್ಟೆ. ಮಿಸ್ಸು, ದಿಟ ಹೇಳಿ, ನಾನು ಮತ್ತೆ ನಿಮ್ಗೆ ತಾಳಿ ಕಟ್ಬೇಕಾ? ಅದಕ್ಕೆ ಅಲ್ವಾ ಈ ಸಂಭ್ರಮ ಎಲ್ಲ? ಶಾಕ್ ಆಗೋ ರಿಯಾಕ್ಷನ್ ಎಲ್ಲ ನಿಮ್ಮ ಅಜ್ಜಿ ಹತ್ರ ತೋರಿಸಿ. ಈ ಅರ್ಶನ ದಾರನ ಬದಲಾಯಿಸ್ಬೇಕಂತೆ. ಆಗೇನೋ ಧೈರ್ಯ ಮಾಡಿ ತಾಳಿ ಕಟ್ಬಿಟ್ಟೆ. ಈಗ ಭಯನಾ? ನೀವು ಆಗ ತಾಳಿ ಕಟ್ಟಿದ್ದೇನು ಧೈರ್ಯವಾದ ಕೆಲಸ ಅಲ್ಲ. ನೆನ್ಪಿರ್ಲಿ, ನೀವು ಮೋಸ ಮಾಡಿ ಮದುವೆ ಆಗಿದ್ದು. ಮಿಸ್ಸು, ಅದನ್ನು ಮೋಸ ಅಂತ ಹೇಳ್ಬೇಡಿ. ಮತ್ತಿನ್ನೇನಂತ ಹೇಳೋದು? ಹಾ, ಮಾಡಿದ ತಪ್ಪಿಗೆ ಸಮಯ ಕೇಳ್ತೀವಿ, ತಪ್ಪನ್ನ ತಿದ್ಕೋತೀನಿ. ನಿಮ್ಗಿಷ್ಟ ಇಲ್ಲ ಅಂದರೆ ಈಗಲೂ ತಾಳಿ ಕಟ್ಟಕ್ಕಿಲ್ಲ. ಈ ನಾಟಕ ಎಲ್ಲ ಏನು ಬೇಡ. ಈಗ ನಾನೇ ಬೇಡ ಅಂತ ಹೇಳಿ ಅವ್ರ ಮನಸ್ಸೆಲ್ಲ ನೋಯ್ಸೋಕೆ ಇಷ್ಟ ಇಲ್ಲ ನನಗೆ. ಅವರೆಲ್ಲ ಏನು ಹೇಳ್ತಾರೋ ಹಾಗೆ ಮಾಡಿ, ಆಯಿತಾ? ಸರಿ ಮಿಸ್. ಆಗ್ತಾನೆ ಭಯ ಅಂತಿದ್ರೆ ಈಗ ನೋಡಿದ್ರೆ ನಗ್ತಾ ಇದ್ದೀರಾ? ಈಗಲೇನೋ ಐತೆ, ಅದ್ರ ಜೊತೆಗೆ ಎಲ್ಲರ ಆಸ್ವಾದ ತಗೊಂಡು ತಾಳಿ ಕಟ್ತೀನಲ್ಲ ಅನ್ನೋ ಖುಷಿನೂ ಐತೈತೆ. ಮೊದಲನೇ ಸಲ ನೀವು ನಂಗೆ ತಾಳಿ ಕಟ್ಟಿದಾಗ ನನಗೆ ಮದುವೆ ಆಗ್ತಿದೆ ಅನ್ನೋ ವಿಷಯನೇ ನಂಗೆ ಗೊತ್ತಿರಲಿಲ್ಲ. ಈಗಲೂ ಅಷ್ಟೆ, ನನಗೆ ಈ ಮದುವೆ ಇಷ್ಟ ಇದೆಯೋ ಇವು ಅಂತ ಯಾರೂ ನನ್ನ ಕೇಳ್ತಾ ಇಲ್ಲ. ನಾನು ಕೇಳ್ತೀನಿ. ಮಿಸ್ಸು, ನಿಮ್ಮ ಮನ್ಸಾರ ನಾನು ಒಪ್ಕೊಂಡು ನನ್ನ ಮದುವೆ ಆಯ್ತೀರಾ? ಮತ್ತೆ ಯಾರ ಜೊತೆನೂ ಹೊಡೆದಾಟ ಬಡ್ದಾಟಕ್ಕೆಲ್ಲ ಹೋಗಬಾರ್ದು.
ನಾನು ಹೇಳ್ತಿರೋದು ಕೇಳ್ತಿದ್ಯಾ ನಿಮ್ಗೆ? ಮತ್ತೆ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಒಪ್ಕೆ ಅಲ್ವಾ? ನೀವು ಹೇಳಿದ್ದಕ್ಕೆ ಹೇಳ್ದೇ ಇರೋದಕ್ಕೆ ಎಲ್ಲದಕ್ಕೂ ಒಪ್ಪಿಗೆ ಮಿಸ್ಸು. ನಿಮ್ಮ ಮಿಸ್ಸು ನಿಮ್ಗೊಂದು ಮಾತು ಹೇಳ. ಹೇಳಿ. ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಏಕೋ ಏನೋ ಪುಳಕ. ನಿಮ್ಮನಿಗೆ ಇಷ್ಟ ಹತ್ತಿರದಾಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿಸ್ತಿರೋದಕ್ಕೆ ನನ್ನ ಬಾಯಿನಾಗ ಮಾತೇ ಬರ್ತಿಲ್ಲ ಮಿಸ್ಸು. ಒಂದು ನಿಮಿಷ ಹೇಳ್ತೀನಿ. ನೀವು ಈ ಸೀರೆನಾಗೆ ಸಾನೆ ಸುಮ್ಮನೆ ಕಾಣಿಸ್ತಿದ್ದೀರ. ಶ್ರೀ, ನಾನು ಏನು ಕೇಳ್ತಾ ಇದ್ದೀನಿ, ನೀವೇನು ಹೇಳ್ತಾ ಇದ್ದೀರಾ? ದಿಟ್ಟವಾಗ್ಲೂ ಮಿಸ್ಸು, ಸಾನೆ ಅಂದರೆ ಸಾನೆ ಚೆನ್ನಾಗಿ ಕಾಣಿಸ್ತಿದ್ದೀರ. ವಸಿ ಮಗದಿಲ್ಲ ಆಮೇಲೆ ಮಡ್ಕ ಅದೇ ಮದುವೆ ಗಂಡೆ ಮುಹೂರ್ತಕ್ಕೆ ಸಮಯ ಮಿಳ್ತಾ ಇದೆ. ಗುಂಡು ಬನ್ನಿ, ನೀನು ಬಾರವ, ನೀನು ಬಾ. ಅಜ್ಜಿ ಈಗಲೇ ಇದೆಲ್ಲ ಯಾಕೆ? ಈಗಲೇ ಅಂದರೆ ಮತ್ತಿನ್ ಯಾವಾಗವ? ನಿಮ್ಮ ಅವು ಹೇಳ್ದಂಗೆ ರೀತಿ ರಿವಾಜು ಅನ್ನೋದದೆ. ಹೊಸ ದಂಪತಿಗಳಿಗೆ ಹೂಚಂಡಿನ ಆಟ, ಅಳ್ಗುಳಿ ಮನೆ, ಬಿಂದಿಗೆಯಲ್ಲಿ ಉಂಗುರ ತೆಗೆಯೋದು, ಪದ ಆಡೋದು, ಮುತ್ತೈದರು ಸೋಬಾನ ಹಾಡು ಹೇಳೋದು, ಹೆಣ್ಣು ಗಂಡಿಗೆ ಒಂದೇ ಎಲೆಯಲ್ಲಿ ಊಟಕ್ಕಿಕ್ಕೋದು, ಆಮೇಲೆ ಮಿಕ್ಕೆಲ್ಲ ಶಾಸ್ತ್ರನೂ ಆಗ್ಬೇಕು. ಓ ಸರಿ ಅನ್ಸ. ಏನ್ ನೋಡ್ತಾ ನಿಂತ್ಬಿಟ್ರಿ? ಹೋಗಿ ನಮ್ ಶ್ರೀಕಂಠೇಶ್ವರನ್ಗೆ ಅವನ ಹೆಂಡತಿಗೆ ಹೂವಿನ ಪಲ್ಲಕ್ಕಿ ತಯಾರಿ ಮಾಡೋಗಿ, ಹೋಗಿ. ಅಯ್ಯೋ, ಕಂಟಿ ಎಲ್ವಾದ? ಮತ್ತೆ ಕಾಣ್ತಾ ಇಲ್ವಲ್ಲ? ಮತ್ತೆ ಹುಡುಗಿರ್ತಾವ, ಮಾತಾಡಕ್ ಹೋಗಿರ್ಬೇಕು. ಏನ್ರಲ್ಲ ಸಾಹೇಬ್ರೇನ ಬಾಯ್ಬಿಟ್ರಾ? ಇಲ್ಲ ಅಣ್ಣ. ಮತ್ತಿನ್ನ ಕೇಳ್ಕೊಂಡಿದ್ದೀರಾ? ಸಾಹೇಬ್ರು ಫೋನ್ ತಗೊಳ್ಳಿ. ಯಾರ್ಯಾರ ನಂಬರಿಂದ ಫೋನ್ ಮಾಡಿ ಅಂತ ನೋಡಿದ್ರೆ ಸಾಕು ಅಲ್ವೇನ್ರಲ್ಲ? ಸೂಪರ್ ಅದ ನೀನು. ಓದಿಲ್ಲ ಅಂದ್ರು ಜೀನಿಯಸ್ ಮಾರ ನೀವು. ಲೇ, ಈಗ ನಾನು ಓದಿಲ್ಲ ಅನ್ನೋ ಮ್ಯಾಟ್ರನ್ನ ಯಾಕಲಾ ಗೆಪ್ತಿ ಮಾಡ್ತೀಯ? ಐ ಕಿತ್ಕೊಂಡ ಫೋನು. ಮುಚ್ಕೊಂಡು ಫೋನ್ ವಾಪಸ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಎಲ್ಲ ಮತ್ತೆ ಏನು ಬರ್ತ. ಎರೆ ಒಳಕ್ಕೆ ಮೀನ್ ಆಸೆ ಪಟ್ಟಂಗೆ ಅಲ್ಲಿ ಬೆಂಕಿ ಹಚ್ದವನು ಇಲ್ಲೇನ್ ನಡೀತೈತೆ ಅಂತ ತಿಳ್ಕೊಳಕಾದ್ರೂ ಇವನ್ ಫೋನ್ ಮಾಡ್ಲೇಬೇಕು ಅಲ್ವೇನ್ರಲ್ಲ? ಅಣ್ಣ, ಸಾಹೇಬ್ರಲ್ಲಿ ರೌಂಡ್ಸ್ ಹೋಗಿದ್ದಾರೆ. ಬರೋದು ಎಟ್ಟದಾಗ್ಬೋದು? ಅದು ಅವ್ರ ಮೂಡ್ ಮೇಲೆ ಡಿಪೆಂಡ್. ಮೂಡಂತೆ ಮೂಡ್. ಸರ್ಕಾರಿ ಸಂಬಳ ತಗೊಳ್ಳೋರ್ದೇ ಆರಾಮ್ ಕೆಲಸ. ಇವಯ್ಯ ಪೊಲೀಸ್ ಬೇರೆ. ಯಾವ್ದನ ಹೋಟ್ಲು ಮುಂದೆ ಬಾರ್ ಮುಂದೆ ನಿಂತ್ಕೊಂಡ್ರೆ ಬಾಡು ಬಾಟ್ಲಿ ಎರಡೂ ಫ್ರೀ. ಅದಕ್ಕೆ ಇರಬೇಕು ಆಚ ಕಡೆ ಸುಮ್ಕೆ ಸುತ್ತಾಡೋದು. ಎಲ್ಲವನ್ನಂತ ಫೋನ್ ಮಾಡಿ ತಿಳ್ಕೊಳ್ಳೋದೇ ಒಳ್ಳೇದು.
ಅಣ್ಣ ಯಾವ ನಂಬರಿಂದ ಫೋನ್ ಗೊತ್ತೈತೆ ರೈ ಫೋನ್ ಎತ್ಬಿಟ್ಟು ಸ್ಪೀಕರ್ ಹಾಕ್ಲಾ. ಹಲೋ ಏಯ್ ಯಾರಲ್ಲ ಅವನು? ಬಾಯ್ ಬಿಡ್ಲಾ? ಅಡ ಈ ಪೊಲೀಸ್ ಅವರು ಎಲ್ಲರನ್ನ ಏರೋಪ್ಲೇನ್ ಹತ್ತಿಸ್ತಾರೆ, ಆದ್ರೆ ಅವರೇ ಹತ್ತೋದ್ನ ಮರ್ತೋಗಿರ್ತಾರೆ. ನಾವಿವತ್ತು ಈ ಪೊಲೀಸ್ ಅಪ್ಪನ್ಗೆ ಏರೋಪ್ಲೇನ್ ಹತ್ತಿಸಿದ್ರೆ ಸತ್ಯ ತಾನಾಗೇ ಬಾಯಿಂದ ಉದುರ್ತದೆ. ಬಾಯ್ ಬಿಡ್ಲಾನೆ ಕಂಟಿ ಇಲ್ಲಿ ಏನೋ ಮಾಡ್ತಿದ್ಯಾ? ನಿಮ್ಮವ್ವ ಕರಿತಾ ಇದ್ದಾಳೆ, ಹೋಗು. ಅಜ್ಜಿ, ಅವನ ಮ್ಯಾಗ ಬಂದಿರೋ ಆರೋಪ ಎಲ್ಲ ಇವರೆಲ್ಲ ಒಟ್ಟಾಗಿ ಸೇರ್ಕೊಂಡೇ ಮಾಡವ್ರೆ. ಹೋಜಿ ಇವಳೊಂಥರ ಕಾಕಿ ಬಟ್ಟೆ ಹಾಕೊಂಡಿರೋ ಕೇಡಿ. ಇವನು ಕೇಡಿ ಆದ್ರೆ ನಾನು ಚೌಡಿ. ಮಗ, ಇವನ್ನ ನಾನ್ ನೋಡ್ಕೋತೀವ್ನಿ, ನೀವು ಹೋಗು. ಏ ಹೋಗ್ಲಾ, ಇಲ್ಲಾಂದ್ರೆ ಎಲ್ರಿಗೂ ಸಂಶಯ ಬರ್ತದೆ. ಅವ್ವ, ಅಕ್ಕ, ನೀವು ಎಲ್ಲ ಕೂತ್ಕೊಳ್ಳಿ. ಮೊದಲು ನಿಮ್ಮಿಬ್ರದ್ದು ಆಗ್ಲಿ ಕಣವೇ. ಸನಾ, ಮೊದಲು ನೀನ್ ಬಡ್ಸವ. ಆಹಾ, ನಮ್ಮ ಅಣ್ಣಯ್ಯ ಅತ್ತಿಗೆಗೆ ನಾನ್ವೇ ಬಡ್ಸೋದು. ನೀವು ಬಡಿಸ್ತಿದ್ರೆ ನಾವು ಸುಮ್ಮನೆ ನೋಡ್ತಿರ್ತೀವ? ನಾವು ಬಡಿಸ್ತೀವಿ. ಅಣ್ಣಯ್ಯ, ಅತ್ತಿಗೆಗೆ ಸ್ವೀಟ್ ತಿನ್ಸು. ಅಕ್ಕ, ನೀನು ತಿನ್ಸು. ಅವ್ವ, ಇಲ್ಲಿ ನಡೀತಿರೋದು ಯಾವುದು ನಂಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೂ ನಾನು ಇದೆಲ್ಲ ಸಹಿಸ್ಕೋತಿರೋದು ನಿನಗೋಸ್ಕರ, ನಿನ್ ಖುಷಿಗೋಸ್ಕರ. ಅವ್ವ ಎಲ್ಲೋದ್ಲು? ಹಾದಿಲ್ವೇ? ಇವನು ಇಲ್ಲ ಅಂದ್ರೆ ಅವಳು ಮಾಯ ಆಯ್ತಾನೆ ಅವರಲ್ಲ. ಆಚೆ ಯೋನ ಹೋಗಿದ್ದಾಳ. ಏನೋ ವಿಷಯ ಅನ್ಬಿಟ್ಟು ಸುಮ್ಮನೆ ಆಗ್ಬಿಟ್ರಿ ಸರ್. ನೀವು ಕೊಟ್ಟಿದ್ದ ಕಂಪ್ಲೇಂಟ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿದ್ದೀವಿ. ಈಗ ಆ ಸತ್ಯ ಹೊರಗೆ ಬಿದ್ದಿದೆ. ಅಂದ್ರೆ ಅವ್ರು ಯಾರು ಮಾಡಿದ್ದು ಅಂತ ನಿಮ್ಗೆ ಗೊತ್ತಾಗೋಯ್ತಾ? ಎಸ್, ಆಲ್ಮೋಸ್ಟ್ ಅಪರಾಧಿನ ಹಿಡಿದಾಗಿದೆ. ಹಿಂಗ್ ಯೋಚಿಸಿದ್ರೇನೆ ನಮ್ ಸೊಸೆಗೆ ಎಲ್ಲ ಕಾನೂನು ಪ್ರಕಾರ ಆಯ್ತದೆ ಅಂತ ನಮ್ಗೆ ಬರೋದು. ಯಾರ್ ಸರ್ ನಮ್ಮ ಹೆಸರು ಬೆಂಕಿ ಹಾಕಿದ್ದು? ಅದನ್ನ ಸಾಕ್ಷಿ ಸಮೇತ ನಾಳೆ ಊರ್ ಜನರ ಮುಂದೆ ಹೇಳ್ತೀನಿ. ಅಷ್ಟೇ ಅಲ್ಲದೆ ಎಲ್ಲರ ಮುಂದೆ ಅವ್ರನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗ್ತೀನಿ. ಇದನ್ನ ಹೇಳಕ್ ಇಲ್ಲಿವರೆಗೂ ಬಂದ್ರಾ? ಎಸ್, ಅಪರಾಧಿ ನಿಮ್ಮ ಮಧ್ಯಾಹ್ನ ಇರಬಹುದು, ನೀವು ಪರಿಚಯದ ವ್ಯಕ್ತಿನೇ ಆಗಿರ್ಬೋದು. ಅದಕ್ಕೆ ಎಲ್ರೂ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳೋಗಕ್ಕೆ ಅಂತ ಬಂದೆ.
ಇದೆಲ್ಲ ನಮ್ಮಿಂದಲೇ ಆಗಿದ್ದು. ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮಿಂದ ತೆಪ್ಪಾಗ್ಬಿಟ್ಟದೆ. ಅಪ್ಪು ದಿವಸ ಈ ಪೊಲೀಸ್ನವರೆಲ್ಲ ಬಂದದ್ದು ಯಾಕೋ ಮನ್ಸಿಗೆ ಸರಿ ಕಾಣಿಸ್ತಿಲ್ಲ. ಎಷ್ಟು ನಗ್ನಗ್ತಾ ಇದ್ದದ ಮನೆ ಒಂದೇ ಕ್ಷಣದಾಗಿ ಅವನು ಆಗೋಯ್ತು. ಕ್ಷಮಿಸ್ಬಿಡಿ ಅಮ್ಮ, ಕ್ಷಮಿಸ್ಬಿಡಿ. ಅವ್ವ, ನೀನ್ ಕ್ಷಮೆ ಕೇಳೋ ಅಗತ್ಯನೇ ಇಲ್ಲ. ಅದು ಅತ್ತೆಗೂ ಗೊತ್ತು. ನಾಳೆ ಅಪರಾಧಿ ಯಾರು ಅಂತ ಗೊತ್ತಾಗತ್ತಂತಲ್ಲ, ಕಾದ್ ನೋಡೋಣ. ಹೌದು, ಇದ್ರಾಗೆ ಸಂಸದ್ ಏನೈತೆ ಪುಟ್ಟಕ್ಕ? ಪೊಲೀಸ್ ಅಪ್ಪನ ಬಂದು ಹೇಳೋದ್ನಲ್ಲ ಅಪರಾಧಿ ಯಾರು ಅಂತ ಹೇಳ್ತೀವಿ ಅಂತ. ಅದಕ್ಕೆ ಇದನ್ ಮಾಡ್ದವ್ರು ಚಿಂತಿಸ್ಬೇಕು, ನಾವಲ್ಲ. ಈ ಆಟದತ್ತ ಏನಂದ್ರೆ ಬೆಂದಿಗೆ ನಾವು ಬದುಕಿದ್ದಂಗೆ, ನೀರು ಸಾಗರ ಇದ್ದಂಗೆ. ಸಂಸಾರ ಅನ್ನೋ ಸಾಗರದಾಗೆ ಗಂಡ ಹೆಂಡತಿ ಇಬ್ರು ಸುಲಭವಾಗಿ ಇಸ್ಕೊಂಡು ಹೋಗ್ತಿರ್ಬೇಕಾರೆ ಪರ್ದೆ ಬರ್ತ್ಬೋದು. ಆ ಪರ್ದೆಲಿ ಒಬ್ರು ಗೆಲ್ಬೋದು. ಗೆದ್ದದನ್ನ ಗಂಡ ಹೆಂಡತಿ ಇಬ್ರು ಸಂವಾದ ಹಂಚ್ಕೊಂಡು ಸಂತೋಷದಿಂದ ಇರಬೇಕು ಅನ್ನೋದೇ ಈ ಆಟ ಹೇಳ್ತದೆ. ಗುಲಾಬಿ ಹೂಗಳನ್ನ ಸುಮ್ಮನೆ ಹರಡೋ ಬದಲು ಅದನ್ನ ಹಾರ್ಟ್ ಶೇಪ್ ಮಾಡಿ ಅದ್ರ ಮಧ್ಯದಲ್ಲಿ ಮಲ್ಲಿಗೆ ಹೂ ಹಾಕಿದ್ರೆ ಹೇಗಿರುತ್ತೆ? ಚೆನ್ನಾಗಿರ್ತದೆ. ಅಲ್ಲ, ಈ ಹೂಗಳನ್ನೆಲ್ಲ ಕೆಳಗ್ ಹಾಕೊಂಡ್ ಮಲಗಿದ್ರೆ ಅವ್ರಿಗೆ ನಿದ್ದೆ ಬರುತ್ತಾ? ಬೆನ್ನಲ್ಲಿ ಚುಚ್ಚಲ್ವಾ? ಅವ್ರು ಮರಗಬಾರ್ದು ಅಂತಲೇ ಇಷ್ಟೆಲ್ಲ ಮಾಡ್ತಿರೋದು. ಯಾಕೆ ಇವತ್ ಜಾಗರಣೆನಾ? ಅಯ್ಯೋ, ನಾವೆಲ್ಲರೂ ಅವ್ರ ಜೊತೆ ಜಾಗರಣೆ ಮಾಡ್ಬೇಕಾ? ಆಗಲ್ಲ. ಅದಕ್ಕೆ ನಂಗೆ ನಿದ್ದೆ ತಡಿಯಕ್ ಆಗಲ್ಲ. ನಂಗೆ ಈಗ್ಲೇ ನಿದ್ದೆ ಬರ್ತಿದೆ. ಸುಮ್ಮ, ನಿನ್ ದಡ್ಡಿನೋ ಜಾಣೆನೋ ಒಂದು ಅರ್ಥ ಆಯ್ತಲ್ಲ ಕಣ. ಆಟ ಶುರು ಆಡಿ. ಅಜ್ಜಿ, ನಾವಿಂದೆ ಆಟ ಶುರು ಮಾಡ್ತೀರಾ? ಈಗ ನೀವು ಬಂದಾಯ್ತಲ್ಲ, ಸುರೇಶ್ವರೇ ಶುರು ಆಗಿ. ಅಕ್ಕ, ಬೇಗ ನೀನೇ ಹುಡ್ಕು. ಅಣ್ಣಯ್ಯ, ನಾನ್ ಹೇಳ್ದಂಗೆ ನೀನೇ ಗೆಲ್ಬೇಕು, ಆಯ್ತಾ ಅಣ್ಣಯ್ಯ? ಇಲ್ಲ ಇಲ್ಲ ಅಕ್ಕ, ಬೇಗ ಹುಡ್ಕು, ಇಲ್ಲಂದ್ರೆ ಅವ್ರು ಹುಡುಕ್ಬಿಡ್ತಾರೆ. ನೀವು ನನ್ನ ಮನ್ಸಿನಾಗ ಇದ್ದಿದ್ದೀರ ಮಿಸ್ಸು. ನಾನು ನಿಮಗೋಸ್ಕರ ಈ ಆಟದಲ್ಲಿ ಸೋಲೋದ್ರಾಗೆ ಒಂಥರ ಗೆಲ್ವದು. ಬಾವಾ, ಸೂಪರ್. ನೀವ್ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಸುಮಾ, ನೀನ್ ಯಾರಿಗೆ ಸಪೋರ್ಟು? ಸರ್, ಇಂಟರ್ವ್ಯೂ ಆಯ್ತಾ? ಜಸ್ಟ್ ಆಯ್ತು ಸರ್. ಹಲೋ, ಏನು ಖುಷಿಯಿಂದ ಹಾಗೆ ಹೋಗ್ಬಿಟ್ರೆ? ಆರ್ಡರ್ ಕಾಫಿ ಬೇಡವಾ? ಸಿಗುತ್ತೆ ಅಂತ ಹೇಳಿದ್ರು. ಮೋಸ್ಟ್ಲಿ ಮೇಲ್ ಮಾಡ್ಬೋದು. ಮೇಲೆ ಯಾಕೆ? ಮಾತಾಡೋದು ಕೊಟ್ಬಿಟ್ರೆ ಈಗಲೇ ಆರ್ಡರ್ ಕಾಪಿ ನಿಮ್ಮ ಕೈನಲ್ಲಿರುತ್ತೆ. ಅಂದರೆ ಸರ್, ನೀವು ಇಷ್ಟು ಹೊತ್ತಾಗಲ್ವಾ? ಕೆಲಸ ನಿಮ್ಮ ಕೈಗೆ ಸಿಗಬೇಕು ಅಂದರೆ ಕೈ ಬಿಸಿ ಮಾಡಬೇಕು ಸರ್. ನಿಮ್ಮ ಕೆಲಸದ ಬೆಲೆ 10 ಲಕ್ಷ.
ಲಂಚ ಕೊಡ್ಬೇಕಾ? ಇಲ್ಲ ಸರ್, ನನ್ನಿಂದ ಲಂಚ ಕೊಡೋಕ್ಕಾಗಲ್ಲ. ನೀವು ಮಾಡ್ತಿರೋದು ತಪ್ಪು ಸರ್. ತಪ್ಪಾದ್ರೆ ಇದೇ ಕಾಲೇಜ್ನಲ್ಲೇ ಕೆಲಸ ಬೇಕು ಅಂತ ಯಾಕೆ ಬಂದ್ರಿ? ಇಷ್ಟಕ್ಕೂ ನಾವು ಕೇಳ್ತಾ ಇರೋದೇ ಕಮ್ಮಿ. ಮಾರ್ಕೆಟ್ನಲ್ಲಿ ಇದೇ ಪೋಸ್ಟ್ಗೆ 25 ಕಮ್ಮಿ ಇಲ್ಲ. ಲಂಚ ಕೊಟ್ಟು ಕೆಲ್ಸಕ್ಕೆ ಸೇರ್ಕೊಳ್ಳೋ ಅಗತ್ಯ ನನಗಿಲ್ಲ ಸರ್. ಜಾಸ್ತಿ ಯೋಚನೆ ಮಾಡಬೇಡಿ, ಬೇಗ ಹೇಳಿ, ಇಲ್ಲಾಂದ್ರೆ ಬೇರೆಯವರು ಸೇಲ್ ಆಗ್ಬಿಡುತ್ತೆ. ಅದ್ರಲ್ಲಿ ಯಾವುದೂ ತ್ಯಾಗ ಇಲ್ಲ. ಆದರೆ ನೀವು ನಿಮ್ಮ ಅವ್ವನ ಮೇಲಿರೋ ಪ್ರೀತಿನ ತ್ಯಾಗ ಮಾಡಿ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟು ಅವ್ರ ದೃಷ್ಟಿಲಿ ಸ್ವಾರ್ಥಿ ಅಂತ ಅನ್ಸ್ಕೊಂಡಿದ್ದೀರ. ನಾನೇ ನಿಮ್ಮನ್ನ ಹೊಗಳ್ತಿದ್ದೀನಿ ಅಂತ ಅನ್ಕೋಬೇಡಿ. ನೀವು ತಪ್ಪು ಮಾಡಿದಾಗ ಹೇಳೋಳು, ನೀವು ಸರಿಯಾದ ದಾರಿಲಿ ನಡೆದಾಗ್ಲೂ ಹೇಳ್ಬೇಕಲ್ವಾ? ಮೆಸು, ಉಳ್ಮೆ ಮಾಡಬೇಕಾದ್ರೆ ಮಾರ್ಗದಲ್ಲಿ ತಗೊಂಡು ಚುರ್ರನ್ನಂಗೆ ದನಗಳಿಗೆ ಹೊಡಿತಾರೆ. ಅದೇ ಉಳ್ಮೆ ಮುಗಿದ್ಮೇಕೆ ಗುಂದ್ಕೆ ಕಟ್ಟಿ ಪ್ರೀತಿಯಿಂದ ಮೈಸವರಿ ಮುದ್ದು ಮಾಡ್ತಾರೆ. ಬೆಳಗ್ಗೆ ಹೊಡೆದು ಸಂಜೆ ಮುದ್ದು ಮಾಡ್ತಾನಂತ ಗೋಮಾತೆನ ಬೇಸರ ಮಾಡ್ಕೋತಾಳ ಅಥವಾ ಕೋಪ ಮಾಡ್ಕೋತಾಳ? ನಮ್ಮವ್ವನು ಹಂಗೆ ಗೋಮಾತೆ ಇದ್ದಂಗೆ. ಅವಳು ನೋಡೋಕೆ ಬಿರ್ಸು, ಆದರೆ ಮನಸ್ಸು ಹಸು. ಆಗ ನನ್ನ ಅವ್ವನೇ ನನ್ನ ಮಗನಿಂದ ನಾನು ನಿರಪರಾಧಿ ಅನ್ಸ್ಕೊಂಡೆ ಅಂತ ಓಡ್ ಬಂದು ತಪ್ಕೊಂಡು ಹಣೆಗೆ ಮುತ್ಕೊಡ್ತಾಳೆ. ಎಲ್ರ ಮುಂದೆ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಂಗೆ ನಡ್ಕೊಂಡ್ರಲ್ಲ, ಸಣ್ಣ ಟ್ಯಾಂಕ್ಸ್ ಮೆಸು. ಎಲ್ಲ ಇರಲಿ, ನೀವೇನು ಒಳ್ಳೆ ವ್ಯವಸಾಯ ಮಾಡೋರ ಹಾಗೆ ಮಾತಾಡ್ತಿದ್ದೀರಲ್ಲ. ನಿಜವಾಗ್ಲೂ ಯಾವತ್ತಾದ್ರೂ ಗದ್ದೆಗೆ ಇಳ್ತಿದ್ದೀರಾ? ಈಗ ಆಯಿಸೆ ಯಾಕೆ ಬಿಡಿ. ಸರಿ, ಬಿಟ್ಟೆ. ನೀವು ಈಗ ಹೇಗಿದ್ದೀರೋ ಯಾವಾಗಲೂ ಹಾಗೆ ಇರಬೇಕು. ಇನ್ಮೇಲಿಂದ ಸುಳ್ಳು ಹೇಳೋದಾಗ್ಲಿ, ಯಾರ ಮೇಲಾದ್ರೂ ಕೈ ಮಾಡೋದಾಗ್ಲಿ ಮಾಡಬಾರ್ದು. ಸರಿ ಮಿಸ್, ನೀವು ಮನೆ ಕಳಿ. ಏನಾಯ್ತು ನಂಗಿಲ್ವಾ ನೀವು? ಅದು ಯಾವ್ದೋ ಜಿರಳೆ, ಅದಕ್ಕೆ ಉಷಿಸೊಂದು ಓಡಿಸ್ತಿದೆ. ಎಲ್ಲಿ ಹಾಸ್ಪಿಟಲ್ ಬರೋಣ ತಾನೆ? ಇಲ್ಲ ನಾನು ಬರಲ್ಲ. ನೀನ್ ಬಲ್ಲ ಶ್ರೀ, ಜಿಲ್ಲೆ ಬಗ್ಗೆ ಹೇಳಿದ್ದು. ಜಿರಳೆರಾ? ಇಲ್ಲ ಮಿಸ್, ನಾ ಅದನ್ನ ಓಡಿಸಾಯ್ತು. ನೀವು ಆರಾಮಾಗಿ ಮನೆ ಕೇಳಿ. ಹೌದು, ನಿಮ್ ಜಿರಳೆ ಅಂತ ದಿಗ್ಲ ಮಿಸ್? ನಾನು ಏನ್ ಬೇಕಾದ್ರೂ ಎದುರಿಸ್ತೀನಿ, ಆದ್ರೆ ಜಿಲ್ಲೆ ಕಂಡ್ರೆ ಆಗಲ್ಲ. ನೀನೆಲ್ಲ ಮಾಡ್ತಿದ್ಯಾ? ಗುರು, ನೀನಂತೂ ಜೀವನದಾಗ ಮ್ಯಾಕ್ ಬರ, ನಾನು ಆರಾಮ ಮಲಿಕತೀನಿ. ಬಾಳ ಹೊಳಿ ಅಂದ್ರೆ ಏನಾಯ್ತು? ಏನಿಲ್ಲ ಅತ್ತೆ, ಹೋಗಿದ್ ಕೆಲ್ಸ ಏನಾಯ್ತು? ಕೆಲಸ ಏನೋ ಆಯ್ತು. ಕಂಗ್ರಾಟ್ಸ್ ಬಾವ. ಏನಾಯ್ತು? ಯಾವತ್ತಿಂದ ಕೆಲ್ಸಕ್ಕೆ ಹೋಗ್ಬೇಕಂತ? ಇವತ್ತಿಂದನೇ ಹೋಗ್ಬೋದಿತ್ತು, ಆದರೆ ನಾನೇ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದೆ. ನೇರವಾಗಿ ಹೇಳಬೇಕು ಅಂತಂದ್ರೆ, ಕೆಲಸ ಬೇಕು ಅಂದ್ರೆ ಲಂಚ ಕೊಡಿ ಅಂತಂದ್ರು. ಮೇಷ್ಟ್ರ ಕೆಲ್ಸಕ್ಕೂ ಲಂಚ ಕೊಡ್ಬೇಕೆ? ಅಯ್ಯೋ ದೇವ್ರಿ, ಇದು ತೆಪ್ಪಲ್ವೇ? ಅದು ನನಗೆ ನಿಮಗೆ ಅರ್ಥ ಆಗತ್ತೆ ಅತ್ತೆ, ಆದರೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಬಿಲ್ಡಿಂಗ್ಗಳ ಮೇಲೆ ಇನ್ವೆಸ್ಟ್ ಮಾಡೋ ಮ್ಯಾನೇಜ್ಮೆಂಟ್ಗೆ ಇದ್ಯಾವುದೂ ಅರ್ಥ ಆಗಲ್ಲ. ಏನ್ ಮಾಡ್ತೀರಿ? ಪತ್ನಾಗಿದ್ದ ನನ್ನ ಬಗ್ಗೆನೇ ಮಾತಾಡಿದಾಯ್ತು. ಅದೆಲ್ಲ ಹಾಗಿರ್ಲಿ, ಅಲ್ಲಿ ಹಬ್ಬ ಎಲ್ಲ ಹೇಗಾಯ್ತು? ಸ್ನೇಹ ಚೆನ್ನಾಗಿದ್ದಾರಾ? ಓ,
ಎಲ್ಲ ಸಖತ್ತಾಗಾಯ್ತು. ನಮ್ ಸ್ನೇಹಕ್ಕ ಅಂತೂ ಸೇಮ್ ಟು ಸೇಮ್ ಮಿನಿ ಬಂಗಾರಮ್ಮನ್ ತರ ಕಾಣಿಸ್ತಿದ್ಲು. ಗಂಡ ಹೆಂಡತಿ ಒಟ್ಟಿಗೆ ಪೂಜೆ ಮಾಡಿದ್ರು, ಊಟ ಮಾಡಿದ್ರು. ಆಮೇಲೆ ಬರ್ತಾ ಸ್ನೇಹಕ್ಕನ ಶ್ರೀಭಾವನ್ ರೂಮ್ಗೆ ಏನೋ ಶಾಸ್ತ್ರ. ಬಾವನ್ಗೆ ಊಟ ಬಡ್ಸವು. ನೀವು ಕೈ ತೊಳ್ಕ ಹೋಗಿ. ಇಲ್ಲ ಸರ್, ಸಂಜೆ ಬರ್ಬೇಕಾದ್ರೆ ಹೋಟ್ಲ ತಿನ್ಕೊಂಬಂದೆ, ಅದೇ ಒಂಥರ ಇದೆ. ಈಟೊತ್ತ ಯಾಕೆ ಫೋನ್ ಮಾಡ್ತಿದ್ಯಾ? ಸ್ನೇಹಕ್ಕಂಗ್ ಫೋನ್ ಮಾಡ್ತಿದ್ದೆ. ಅದು ನಾವು ಮನೆಗ್ ತಲುಪದ್ವೋ ಇಲ್ವೋ ಅಂತ ಗಾಬರಿ ಆಗಿರ್ತಾಳೆ, ಅದಕ್ಕೆ. ಹಂಗೆಲ್ಲ ಇವನು ಗಾಬರಿ ಆಗಕ್ಕಿಲ್ಲ. ನಿನ್ನೆ ಅವ್ರಿಗೆ ಫೋನ್ ಮಾಡ್ಬೇಡ, ಸುಮ್ಕಿರು. ಸಾನ ಹೋಗ್ರವ, ಮಲಕ್ಕೆ ಹೋಗಿ. ಹೌದೌದು, ಹೋಗಿ ಹೋಗಿ ಮಲ್ಕೊಳ್ಳಿ. ಅಲ್ಲಿ ಸ್ನೇಹ ಅಕ್ಕ ಮತ್ತೆ ಶ್ರೀಭಾವ, ಇಲ್ಲಿ ನೀವಿ. ಅಯ್ಯೋ, ಮನೆ ಕಡೆ ಹಲೋ ಶ್ರೀಕಂಠೇಶ್ವರ್, ಏನ್ ಬಡ್ಕೋಬೇಕೋ ನೀನ್ ಬುದ್ಧಿಗೆ? ಅಲ್ಲ ಕಲ, ತುಟಿ ಬಣ್ಣ ಹೊಸ ನೆಪದಾಗಾದ್ರೂ ನೀನ್ ಕೆನ್ನೆ ಮುಡ್ತಿದ್ಲ, ಶಾಕ್ಲ ಬೇಡ ಅಂತೆ. ಏಯ್ ರಸಿಕನೇನ ನೀನು? ಆ ರಸಿಕ ನೀನು ಕಂಟಿ ಅಲ್ಲ ಕಲ, ಒಣಶುಂಠಿ. ನೀನು ಹೊಟ್ಟೆ ಅಂತರಾತ್ಮ ಅಲ್ಲ, ದುರಾತ್ಮ. ಶ್ರೀ, ಯಾರ ಜೊತೆ ಮಾತಾಡ್ತಿದ್ದೀರಾ? ಪರಮಾತ್ಮ ಹತ್ರ ಒಳ್ಳೆ ನಿದ್ದೆ ಬರ್ಲಿ ಅಂತ ಕೇಳ್ಕೊತಿದ್ದೆ. ನೀವು ಮನೆ ಕಡೆ ಮಿಸ್. ನಿಮ್ ಕೆನ್ನೆ ಮೇಲಿರೋ ಮಾರ್ಕ್ ಒರ್ಸ್ಕೊಳಕ್ ಹೇಳಿದ್ನಲ್ಲ, ಯಾಕಿನ್ನೂ ಒರ್ಸ್ಕೊಂಡಿಲ್ಲ? ಅದಂಗೆ ಇರ್ಲಿ ಬಿಡಿ ಮಿಸ್. ಯಾಕೆ? ಓ, ಎಲ್ರಿಗೂ ತೋರ್ಸ್ಕೊಂಡು ಹೊರಡಕ್ಕ? ನೋಡಿ, ನಿಮ್ ಮನ್ಸಲ್ಲಿ ಆತರ ಏನಾದ್ರೂ ಆಸೆಗಳಿದ್ರೆ ಅದನ್ನ ಈಗ್ಲೇ ಕಿತ್ಬಿಸಾಕಿ. ಬನ್ನಿ, ನಾನೇ ಒರೆಸ್ತೀನಿ. ಶ್ರೀ, ಅದು ನಾವಿಬ್ರು ಗಂಡ ಹೆಂಡ್ರಂಗೆ ಇದ್ವಿ ಅಂತ ಅಜ್ಜಿನ ನಂಬಿಸ್ಬೇಕಲ್ವೇ? ಅದಕ್ಕೆ ಈ ಪಿಕ್ಚರ್ನ ಮಾಡ್ದಂಗೆ ಹೊಸಿ ಮಾಡ್ಬೇಕಲ್ವರ. ಹಂಗೆ ಕೂದಲು ಹೊಸಿ ಹಂಗೆ ಹಿಂಗೆ ಮಾಡ್ಕೊಬಿಡಿ. ಆಮೇಲೆ ಸೀರೆ ಅರ್ಥ ಆಯ್ತು. ಕೋಪ ಮಾಡ್ಕೊಬೇಡಿ ಮಿಸ್ಸು. ಅಜ್ಜಿ ನಂಬ್ಸಕ್ಕೆ ಅಟೆಯ. ಅಜ್ಜಿ ಬಂದಾಗಾದ್ರೂ ಹೊಸಿ ನಾನು ಹೇಳ್ದಂಗೆ ಕೇಳಿ. ಸರಿ, ಆಯ್ತು.